ಮಹಾತ್ಮರ ಪಾದಗಳಿಗೆ ಶರಣ ಶರಣಾರ್ಥಿಗಳು. ಶುದ್ಧ ಬ್ರಹ್ಮ ಪೀಠದಲ್ಲಿ ಯಾವ ಹಾಡ ಹಾಡಲಿ, ಶುದ್ಧ ಬ್ರಹ್ಮ ಪೀಠದಲ್ಲಿ ಯಾವ ಹಾಡ ಹಾಡಲಿ, ನಿಮ್ಮ ಚರಣ ಕಮಲಗಳಿಗೆ ಯಾವ ಪುಷ್ಪ ಮುಡಿಸಲಿ, ನಿಮ್ಮ ಚರಣ ಕಮಲಗಳಿಗೆ ಯಾವ ಪುಷ್ಪ ಮುಡಿಸಲಿ. ಶುದ್ಧ ಬ್ರಹ್ಮ ಪೀಠದಲ್ಲಿ, ಶುದ್ಧ ಬ್ರಹ್ಮ ಪೀಠದಲ್ಲಿ ಯಾವ ಹಾಡ ಹಾಡಲಿ, ನಿಮ್ಮ ಚರಣ ಕಮಲಗಳಿಗೆ ಯಾವ ಪುಷ್ಪ ಮುಡಿಸಲಿ. ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ, ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ, ಇಂದು ಯಾವ ಹೆಸರಿನಿಂದ, ಇಂದು ಯಾವ ಹೆಸರಿನಿಂದ ನಿಮ್ಮನ್ನು ಕೂಗಿ ಕರೆಯಲಿ. ಶುದ್ಧ ಬ್ರಹ್ಮ ಪೀಠದಲ್ಲಿ, ಶುದ್ಧ ಬ್ರಹ್ಮ ಪೀಠದಲ್ಲಿ ಯಾವ ಹಾಡ ಹಾಡಲಿ, ನಿಮ್ಮ ಚರಣ ಕಮಲಗಳಿಗೆ ಯಾವ ಪುಷ್ಪ ಮುಡಿಸಲಿ. ಜೀವದೊಡನೆ ಜೀವದೊಡನೆ ಮರಣವನ್ನು ಅಂಟಿಸಿರುವೇತಕ್ಕೆ, ಜೀವದೊಡನೆ ಜೀವದೊಡನೆ ಮರಣವನ್ನು ಅಂಟಿಸಿರುವೇತಕ್ಕೆ, ಸುತ್ತಮುತ್ತ ಭೀತಿಯಿಂದ ನಿಮ್ಮನ್ನು ಕರೆಯಲಿ, ಸುತ್ತಮುತ್ತ ಭೀತಿಯಿಂದ ಮತ್ತೆ ನಾನು ಬರಲುವೆ. ಶುದ್ಧ ಬ್ರಹ್ಮ ಪೀಠದಲ್ಲಿ, ಶುದ್ಧ ಬ್ರಹ್ಮ ಪೀಠದಲ್ಲಿ ಯಾವ ಹಾಡ ಹಾಡಲಿ, ನಿಮ್ಮ ಚರಣ ಕಮಲಗಳಿಗೆ ಯಾವ ಪುಷ್ಪ ಮುಡಿಸಲಿ, ನಿಮ್ಮ ಚರಣಗಳಿಗೆ ಯಾವ ಪುಷ್ಪ ಮುಡಿಸಲಿ. ಯಾವ ಪುಷ್ಪ ಮುಡಿಸಲಿ. ಶುದ್ಧ ಬ್ರಹ್ಮ ಪೀಠದಲ್ಲಿ, ಶುದ್ಧ ಬ್ರಹ್ಮ ಪೀಠದಲ್ಲಿ ಯಾವ ಹಾಡ ಹಾಡಲಿ, ನಿಮ್ಮ ಚರಣ ಕಮಲಗಳಿಗೆ ಯಾವ ಪುಷ್ಪ ಮುಡಿಸಲಿ. ಕಾಲನೆಂಬ ನಗಾರೆಯಲ್ಲೇ, ಕಾಲ ಎಂಬ ನಗಾರೆಯಲ್ಲೇ ಸುತ್ತು ಸುಳಿದು ನಲಿಯುವೆ, ಕಾಲ ಎಂಬ ನಗಾರೆಯಲ್ಲೇ ಸುತ್ತಿ ಸುಳಿದು ನಲಿಯುವೆ, ಮತ್ತೆ ನಾವು ಇಲ್ಲದಿರಲು ಶುದ್ಧ
ಶುದ್ಧ ಬ್ರಹ್ಮ ಪೀಠದಲ್ಲೇ ಶುದ್ಧ ಬ್ರಹ್ಮ ಪೀಠದಲ್ಲೇ ಯಾವ ಪುಷ್ಪ ಮುರಿದರೆ ನಿಮ್ಮ ಕಮಲಗಳಿಗೆ ಯಾವ ಪುಷ್ಪ ಮುರಿದರೆ ನಿಮ್ಮ ಚರಣ ಕಮಲಗಳಿಗೆ ಯಾವ ಪುಷ್ಪ ಮುರಿದರೆ ಈ ಒಂದು ಹಾಡಲು ಅವಕಾಶ ಮಾಡಿದಂಥ ಈ ಶುದ್ಧ ಬ್ರಹ್ಮಪೀಠದ ಎಲ್ಲ ಮಹಾತ್ಮರ ಪಾದಗಳಿಗೆ ಶರಣಾರ್ಥಿಗಳು. ಬ್ರಹ್ಮನಿಷ್ಠ ಗುರುಗಳಾದ ಹನುಮಪ್ಪ ಹೇಳಿಯವರು ತಮ್ಮ ಕೋಗಿಲೆಯ ಕಂಠದಿಂದ ಸುಮಧುರವಾದ ಗೀತೆಯನ್ನು ಹಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಗುಂಗುಲ್ ತಾವು ಹೇಳಿ ಕಾಲನೆಂಬ ನಗಾರಿಯೇ ನಗರಿಯು ನಗಾರಿಯಲ್ಲಿ ಕಾಲ ಎಂಬ ನಗಾರಿಯಲ್ಲಿ ಎಲ್ಲ 5,000 ಮಾತು ಇದೆ. ಮೃದಂಗ ಅದರೊಳಗ ಏನ್ ಹೇಳ್ರಪ್ಪ ಅದು ಕಾಲವೆಂಬ ನಗರಿಯಲ್ಲಿ ಆಗ್ಬೇಕ್ರಿ. ನಗಾರಿ ಅಂತಂದ್ರೆ ವಾದ್ಯ ಅಂತ, ನಗರಿ ಅಂತ ಸುತ್ತಿ ಸುಳಿದು ನೋಡಿದೆ. ಆ ಪಟ್ಟಣದ ಸುಳಿದಲ್ಲ, ಕಾಲವೆಂಬ ಪಟ್ಟಣದಲ್ಲಿ ಸುತ್ತಿ ಸುಳಿದಾಡಿ ನೋಡಿದೆ ಅಂತ ಅರ್ಥ. ಅದು ನಗರಿ ಅಂತ ಆಗ್ಬೇಕು, ನಗರ ಅಂತ ಆಗ್ಬೇಕು. ನಗಾರಿ ಅಂದ್ರೆ ತಪ್ಪಾಗತ್ತ. ಹಲೋ ರೇಪರ ಐಹೊಳೆ ಗುರುಗಳೇ ಹೇಳ್ರಪ್ಪರ ನಮ್ಮ ಐಹೊಳೆ ಹೇಳಕಂತ ಗೊತ್ತಾಯ್ತ್ರಿ ಗುರುಗಳ. ಆಯ್ತು ಆಯ್ತು. ನಗಾರಿ ನಗಾರಿ ಅಲ್ಲ, ನಗರಿ. ನಗಾರಿಯಲ್ಲಿ ನಗಾರಿ ಅಂದ್ರೆಪ್ಪ ನಗರಿ ಅಥವಾ ನಗರ. ಕಾಲವೆಂಬ ನಗರದಲ್ಲಿ ಅಥವಾ ಕಾಲ ಎಂಬ ನಗರಿಯಲ್ಲಿ ಸುತ್ತಿ ಸುಳಿದು ನೋಡಿದೆ. ನಗಾರಿ ಅಂದ್ರೆ ವಾದ್ಯ. ಸುತ್ತಿ ಸುಳಿದಾಡುವುದಕ್ಕೆ ನಗರದಲ್ಲಿ ಅಲ್ಲ, ಕಾಲ ಎಂಬ ಇದರೊಳಗೆ ಬರ್ತಂದ್ರೆ ನಗಾರಿ ಅಂತಂದ್ರಿ. ನಗಾರಿ ಅಂದ್ರೆ ವಾದ್ಯ ಆಗುತ್ತದು. ನಗರಿ ಅಥವಾ ನಗರ. ಅದನ್ನ ನಾನು ವಾದ್ಯ ಇಟ್ಕೊಂಡ ಇದನ್ನ ಮಾಡಿದೀನಿ. ಇಲ್ಲ, ವಾದ್ಯವಾಗಿ ಎಲ್ಲಿ ಸುತ್ತಿ ಸುಳಿದಾಡ್ತೀರಿ ನೀವು? ನಗರದಲ್ಲಿ ಸುತ್ತಿ ಸುಳಿದಾಡ್ತೀರಿ. ಕಾಲವೆಂಬ ನಗರದಲ್ಲಿ ಸುತ್ತಿ ಸುಳಿದು ನೋಡಿದೆ. ನಾನು ಹೇಳಕ್ ಅನ್ಕೊಂಡೆ. ನಾನು ಏನಂತಾರಂತ ಬಿಟ್ಟೆ, ಅವ್ರ ಅಪ್ಪರ್ ತೆಗೆದ ಬಿಟ್ರು ನೋಡ್ರ ಅಧ್ಯಕ್ಷನ್. ನನಗ್ ಒಳಗ ಬಾಯಿಗೆ ಬಂದ್ ಹೋತು. ನಗರಿ ಅನ್ಬೇಡ್ರಿ, ನಗಾರಿ ಅನ್ಬೇಡ್ರಿ, ನಗರಿ ಅಥವಾ ನಗರ ಅನ್ರಿ ಅನ್ಬೇಕಂತ ಹೇಳಿ ಅನ್ನಕ ಅವ್ರ ಅಪ್ಪರ್ ಅಂದ ಬಿಟ್ರು. ಅಲ್ಲ, ಕಾಲ ಎಂಬ ನಗರದಲ್ಲಿ ಅಂತ ಕರೆಕ್ಟ್ ಆಗತ್ತಂದ್ರೆ ನಗರದಲ್ಲಿ ಅಥವಾ ನಗರಿ ಅಂತಂದ್ರು ಬರ್ತೈತಿ, ನಗರದಲ್ಲಿ ಅಂದ್ರೂ ಬರ್ತೈತಿ. ನಗಾರಿ ಅಂದ್ರೆ ವಾದ್ಯದೊಳಗೆ ಎಲ್ಲಿ ಸುತ್ತಿ ಸುಳಿದಾಡ್ತೀರಿ? ಅಂದ್ರ ಈ ವಾದ್ಯಗಳು ಇರುವಂತಲ್ಲ, ಇಲ್ಲೇ ಸುಳಿತಿರ್ತಾವ. ಅರ್ಥ ಅದಲ್ಲ. ನೋಡಿ, ಕಾಲವೆಂಬ ನಗರದೊಳಗೆ ಸುತ್ತಿ ಸುಳಿದಾಡಿ ಎಲ್ಲ ಕಡೆ ಹುಡುಕಾಡಿದ್ರು ಅದಕ್ಕೆ ಇರಲಿಲ್ಲ ಅಂತ ಅರ್ಥ. ಕರೆಕ್ಟ್. ನಾನು ಅನ್ಕೊಂಡೆ ಅನ್ಬೇಕಂತ ಬಾಯಿಗೆ ಬಂತು. ಅಲ್ಲೇ ಸುತ್ತು ಸುಳಿತಿರ್ತಾವಲ್ಲ, ಹಂಗ ಭಾವನೆ ಇಟ್ಕೊಂಡು ಹಾಡಿದ್ರೆ ಇಲ್ಲ. ನಗಾರಿ ಅಂದ್ರೆ ವಾದ್ಯದೊಳಗೆ ಎಲ್ಲಿ ಸುತ್ತಿ ಸುಳಿದಾಡ್ತೀರಿ? ನಗಾರಿ ಯಾವುದು? ಈ ನಗರದೊಳಗ ಈ ಪ್ರಪಂಚದೊಳಗನ ಇದಾಕೈತಲ್ಲ, ಕಾಲವೆಂಬ ನಗರ ಅಂದ್ರ ತರಂಗಗಳೇನು ಬರ್ತಾವಲ್ಲ, ಇದು ಸಂಬಂಧಪಡುವುದಿಲ್ಲ. ಇನ್ನು ಕಾಲವೆಂಬ ನಗಾರಿಯಲ್ಲಿ ಆ ನಗಾರಿಯ ಸದ್ದಿನಲ್ಲಿ ಸುತ್ತಿ ಸುಳಿದು ನೋಡಿದ್ರೆ ಅಂದ್ರೆ ಆ ಮಾತು ಬೇರೆ. ಇದು ನಗಾರಿ ಅಲ್ಲ, ನಗರ. ಆ ಶಬ್ದ ವಾಕ್ಯದ ಅರ್ಥ ನಗರ ಅಂತ ನಾನು ಯೋಗ್ಯ ಆಗುವುದು. ನಾನು ಅನ್ಬೇಕು ಅಂದ್ರೆ ಹಿಕ್ಕಂತ ಹೇಳಿದ್ರ ಸರ್ಗೆ, ನಾನು ಅವ್ರ ಕೂಡ ಮಾತಾಡಿದ್ರ ಅಂತ ಅನ್ಬೇಕನ್ನುತ್ತ ಅವ್ರ ಅಪ್ಪ ಅವ್ರು ಅಂದ ಬಿಟ್ರು ನೋಡ. ಏನ ವಾದ್ಯಗಳ ಶಬ್ದಗಳು ಸುತ್ತು ಸುಳಿತಿರ್ತಾವ.
ಬರ್ತಾವಲ್ಲ ಇಲ್ಲ ಅದಕ್ಕೆ ಸಂಬಂಧಪಡುದಿಲ್ಲ. ಹಾ ಆಯ್ತು ನಮಸ್ಕಾರ. ಅಪ್ಪಾಜಿಯವ್ರು ಬಂದ ನೋಡ್ರಿ, ಅಪ್ಪಾಜಿಯವ್ರು ಗುರುಗಳೇ ಹೇಳ್ರಿ. ಹೇಳ್ತೀರಿ ಗುರುಗಳೇ? ಹೇಳ್ತೇನೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಾದ ಜ್ಞಾನೋತ್ಸವ ಸ್ವಾಮೀಜಿಗಳು ವಿಚಾರ ಸಾಗರ ಗ್ರಂಥದಲ್ಲಿ ಆತ್ಮವಿಚಾರವನ್ನ ಹೇಳ್ತಾರೆ. ಎಲ್ಲರೂ ಆಲಿಸೋಣ. ಹೇಳ್ತಾರೆ ನಿಮ್ದೇನ ಓಂ ಸದ್ಗುರು ಪರಬ್ರಹ್ಮಣೇ ನಮಃ. ವಿಚಾರ ಸಾಗರ ಗ್ರಂಥ ಇಂದ್ರಿಯಕ್ಕೆ ಸಂಬಂಧವಿನ ಅಹಂ ಬ್ರಹ್ಮ ಜ್ಞಾನ ಕೈಸೆ ವೈ ಪ್ರತ್ಯಕ್ಷ ಪ್ರಭೋ ಮೋಕ್ಷೋ ಸಮರ್ಥನಾದ ಏ ಗುರುದೇವ, ಇಂದ್ರಿಯಗಳ ಸಂಪರ್ಕ ಇಲ್ಲದೆ ನಾನು ಬ್ರಹ್ಮ ಸ್ವರೂಪದಿರುತ್ತೇನೆ ಎಂಬ ಈ ಜ್ಞಾನದ ಪ್ರತ್ಯಕ್ಷ ಏಕ ಆಗುತ್ತದೆ. ನನಗೆ ವಿಸ್ತಾರವಾಗಿ ಗುರುಗಳೇ ಅಂತ ಹೇಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಬ್ರಹ್ಮವು ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಎನ್ನುವ ಒಂದು ವಿಷಯಾಂಕ, 207ನೇ ವಿಷಯಾಂಕ, 4ನೇ ತರಂಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 117ನೇ ದೋಹ ಈಗಾಗಲೇ ಕೇಳಿದ್ದೀರಿ. ನೇತ್ರೇಂದ್ರಿಯಕ್ಕೆ ವಿಷಯವಾಗಲಾರ್ದಕ್ಕ ಒಂದು ಬ್ರಹ್ಮ, ಒಂದು ಬ್ರಹ್ಮಾಂಡ, ಇನ್ನೊಂದು ಏನು ಬ್ರಹ್ಮ, ಬ್ರಹ್ಮಾಂಡ ಮತ್ತೆ ಪಿಂಡಾಂಡ, ಜೀವ, ಈಶ್ವರ, ಬ್ರಹ್ಮ. ಬ್ರಹ್ಮಾಂಡ, ಪಿಂಡಾಂಡ, ಬ್ರಹ್ಮ. ಈ ಬ್ರಹ್ಮನ ಒಂದು ದರ್ಶನ ಆಗಬೇಕು, ಯಾವುದೇ ಒಂದು ವಸ್ತುವಿನ ದರ್ಶನ ಆಗ್ಬೇಕಾದ್ರೆ ಬ್ರಹ್ಮಾಂಡದೊಳಗೆ ಬೆಳಕು ಬೇಕು. ಸೂರ್ಯ ಚಂದ್ರಾದಿಗಳ, ನಕ್ಷತ್ರಗಳ ಒಂದು ಬೆಳಕು ಬ್ರಹ್ಮಾಂಡದಿಂದ, ಮತ್ತೆ ಪಿಂಡಾಂಡದಲ್ಲಿ ದೃಷ್ಟಿ. ಎಂಥ ದೃಷ್ಟಿ? ಪಟುತ್ವವಾದ ದೃಷ್ಟಿ. ಈ ಒಂದು
ಅಂಧತ್ವ ಮಂದತ್ವಗಳಿರ್ಲಾರ್ದಂಥ ಪಟುತ್ವವಾದ ದೃಷ್ಟಿ, ಅಸ್ತವಾಗಲಾರ್ದಂಥ ಸೂರ್ಯ, ಮತ್ತೆ ಇವಕ್ಕೇನಂತಾರ ತಿಮಿರಾದಿ ದೋಷಗಳು ಅಂತ. ತಿಮಿರಾದ ದೋಷ. ಇಲ್ಲಿ ಬ್ರಹ್ಮ ಅದನ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಬ್ರಹ್ಮ ಅದನ್ ಹೆಂಗದನ? ಅಪರೋಕ್ಷವಾಗಿ ಅದನ. ಬ್ರಹ್ಮ ಇದ್ದಾನೆ, ಅಪರೋಕ್ಷವಾಗಿ ಇದ್ದಾನೆ. ಅದನ ಇಲ್ಲ, ಏನ್ ಪರೋಕ್ಷವಾಗಿ ಅದನ ಬ್ರಹ್ಮ. ಬ್ರಹ್ಮ ಇದ್ದಾನೆ ಹೆಂಗದನ? ಪರೋಕ್ಷವಾಗಿ ಅದನ, ಅಪರೋಕ್ಷವಾಗಿ ಅದನ? ಅಪರೋಕ್ಷವಾಗಿದ್ದಾನೆ. ಬ್ರಹ್ಮನ ಲಕ್ಷಣ ಎರಡು ಲಕ್ಷಣಗಳು. ಒಂದನೇದ್ದೇನು ಲಕ್ಷಣ? ಅಪರೋಕ್ಷವಾಗಿರೋದು. ಅಪರೋಕ್ಷವಾಗಿರೋದು ಒಂದು ಲಕ್ಷಣ. ಆತ ನಮ್ಮ ಅನುಭವಕ್ಕ ಬರಲಾರ್ದು, ಅದಕ್ಕೇನಂತಾರ? ಅವೇದ್ಯವಾಗಿದ್ದಾನೆ. ಅವೇದ್ಯವಾಗಿರೋದು, ಅಪರೋಕ್ಷವಾಗಿರೋದು, ಇವೆರಡು ಲಕ್ಷಣಗಳು ಬ್ರಹ್ಮನ ಲಕ್ಷಣಗಳು. ನಿಮಗೇನಾದರೂ ವೇದ್ಯ ಆಯ್ತು ಅಂತಂದ್ರೆ ಅದು ನಿಮ್ಮಿಂದ ಭಿನ್ನವಾಗಿರ್ತದೆ. ನಿಮ್ಮಿಂದ ಭಿನ್ನವಾಗಿದ್ದು ಅದು ಬ್ರಹ್ಮವಾಗಿರಲ್ಲ. ಬ್ರಹ್ಮವಾಗಿರ್ಬೇಕಾದ್ರೆ ಅದು ನಿಮ್ಮಿಂದ ಭಿನ್ನವಾಗಿ ವೇದ್ಯವಾಗಬಾರದು. ಘಟದೃಷ್ಟ ಘಟವನ್ನ ಘಟದಿಂದ ಭಿನ್ನವಾಗಿ ಅರಿಯುವಂತೆ ಬ್ರಹ್ಮವನ್ನ ಬ್ರಹ್ಮದೃಷ್ಟ ಬ್ರಹ್ಮನಿಂದ ಭಿನ್ನವಾಗಿ ಅರಿಯಲಿಕ್ಕೆ ಬರಲ್ಲ. ಹೀಗಾಗಿ ಆತ ಅವೇದ್ಯವಾಗಿದ್ದಾನೆ. ಅವೇದ್ಯವಾಗಿದ್ದಾನಂದ್ರೆ ನಿಮ್ಮಿಂದ ಭಿನ್ನವಾಗಿಲ್ಲ, ನಿಮ್ಮ ಸ್ವರೂಪನೇ ತಾನೇ ಆಗಿದ್ದಾನೆ ಅವನು. ಎದಕ್ಕೆ ಅವೇದ್ಯ ಆಗ್ಯಾನಂಗ? ಕಲ್ಯಾಣಪ್ಪನವರಿಗೆ ಕಲ್ಯಾಣಪ್ಪನವರು ಅವೇದ್ಯವಾಗಿರ್ತಾರೆ. ಯಾಕೆ ಅವೇದ್ಯ ಆಗ್ಯಾರ? ಕಲ್ಯಾಣಪ್ಪನ ಸ್ವರೂಪನೇ ಕಲ್ಯಾಣಪ್ಪರು ಇದ್ದಾಗ ಮತ್ತೆ ಬೇರೆ ಎಲ್ಲಿ ವೇದ್ಯ ಆಗ್ಬೇಕು? ಕಲ್ಯಾಣಪ್ಪ ಹೌದಲ್ರಿ? ಅವೇದ್ಯ ಆಗೋದು. ಮತ್ತ ಅಪರೋಕ್ಷವಾಗಿದ್ದಾನೆ ಅವನು. ಎಲ್ಲಿ ಪರೋಕ್ಷವಾಗಿಲ್ಲ, ಎಲ್ಲರೇ ಅದನ್ನಂತಲ್ಲ. ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ವೇದ್ಯವಾಗಿಯೇ ಅವೇದ್ಯವಾಗಿಯೇ ಅಪರೋಕ್ಷವಾಗಿಯೇ ಇದ್ದಾನೆ. ಆದರೆ ನೇತ್ರಕ್ಕೆ ವಿಷಯವಾಗುವುದು, ಇಂದ್ರಿಯಗಳಿಂದ ಬ್ರಹ್ಮನನ್ನ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಏನಾಗ್ಲಿಕ್ಕತ್ತದ ಅಂತಂದ್ರ ನಮಗ ಅರಿಯಲಿಕ್ಕೆ ಸಾಧ್ಯ ಇಲ್ಲದ ಕಾರಣ, ಅರಿಯೋದು ಗೊತ್ತಿಲ್ಲ, ಹೆಂಗ್ ಅರಿಬೇಕನ್ನೋದು ಗೊತ್ತಿಲ್ಲದಕ್ಕೆ ಏನಾಗ್ಯದ? ಬ್ರಹ್ಮ ಹೆಂಗಾಗ್ಯಾನ? ಅಪರೋಕ್ಷವಾಗಿದ್ರೂ ಕೂಡ ಹೆಂಗಾಗ್ಯಾನ? ಇಲ್ಲದಂಗ ಆಗ್ಬಿಟ್ಟ ನಾವು. ಸತ್ತು ಇದ್ರೂ ಇಲ್ಲದಂಗ ಆಗ್ಬಿಟ್ಟ ನಾವು. ನೋ, ಯಾಕೆ ಹಂಗಾಗ್ಯಾನಂತಂದ್ರೆ ನಮಗ ವೇದ್ಯವಾಗಿಲ್ಲ ಅಂತಂದ್ರೆ ಆತ ಇಲ್ಲ ಅಂತ ಅನ್ಲಿಕ್ಕೆ ಬರ್ತದೇನ್ರಿ? ನಮಗ ವೇದ್ಯವಾಗಿಲ್ಲ, ಆತ ಇಲ್ಲ ಅನ್ಲಿಕ್ಕೆ ಬರ್ತದ. ನಮ್ಗೆ ಯಾಕೆ ವೇದ್ಯ ಆಗ್ತಿಲ್ಲ? ಅಜ್ಞಾನ ಆವರಣ ಭ್ರಾಂತಿ, ಮತ್ತೆ ಅಂಧತ್ವ, ಕಣ್ಣಿನ ತಿಮಿರಾದಿ ದೋಷ, ಮತ್ತೆ ಬ್ರಹ್ಮಾಂಡದಲ್ಲಿ ಸೂರ್ಯ ಚಂದ್ರಾದಿಗಳ ಬೆಳಕು, ಇಂಥವೆಲ್ಲ ಕೊರತೆಗಳವ. ಮತ್ತಿನ್ನೇನದ? ನಮ್ಮ ಬೆರಳು ತಗೊಂಡು ನಮ್ಮ ಕಣ್ಣನ್ನೇ ನಾವು ಮುಚ್ಚಿಕೊಂಡು ಸೂರ್ಯ ಇಲ್ಲ ಅಂತ ಹೇಳಿದಂಗೆ ಆಗ್ತದೆ. ನಮ್ಮ ಕಣ್ಣು ತೆರೆದ್ರ ಸೂರ್ಯ ಕಾಣ್ತಾನ, ನಮ್ಮ ಕಣ್ಣು ಮುಚ್ಚಿದ್ರ ಸೂರ್ಯ ಕಾಣಂಗಿಲ್ಲ. ನಿಮ್ಮ ಕಣ್ಣು ತೆರೆದಂಗ ಮುಚ್ಚಿದಂಗ ಕಾಣ್ತಾನ, ಕಾಣಂಗಿಲ್ಲ ಅಂತಂದ್ರ ಸೂರ್ಯ ಅದನ್ನ ಇಲ್ಲ ಅಂತ ಹೇಳದಕ್ ಬರ್ತದೇನು?
ಸೂರ್ಯ ಎಲ್ಲ ಕಾಲದಲ್ಲಿ ಇದ್ದವನು ನಮಗೆ ಯಾಕೆ ಕಾಣಂಗಿಲ್ಲ ಅಂತಂದ್ರೆ ನಮ್ಮ ಕಣ್ಣು ಮುಚ್ಚಿದ್ದಕ್ಕೆ ಸೂರ್ಯ ಕಾಣೋದು, ಕಣ್ಣು ತೆರೆದ್ರೆ ಕಾಣ್ತಾನೆ, ಅಪರೋಕ್ಷವಾಗಿ ಅದನ್ನು ಕಾಣ್ತಾನೆ. ಅಜ್ಞಾನ ಆವರಣ ಭ್ರಾಂತಿ ಬಿಟ್ಟು ನೋಡಿದ್ರೆ, ನಾಮರೂಪಾದಿಗಳನ್ನೆಲ್ಲ ಕಳ್ಕೊಂಡು ನೋಡಿದ್ರೆ ಅಲ್ಲಿ ಬ್ರಹ್ಮ ಅಪರೋಕ್ಷವಾಗಿ ಅದನ್ನು. ಆದ್ರೆ ನಮಗೆ ಅಜ್ಞಾನ ಆವರಣ ಭ್ರಾಂತಿ ಇದ್ದುದಕ್ಕೆ ನಾಮರೂಪಗಳ ದರ್ಶನವಾಗುತ್ತಿದೆ ವಿನಃ ಆ ಬ್ರಹ್ಮನ ಶುದ್ಧ ಬ್ರಹ್ಮನ ದರ್ಶನ ಆಗ್ತಾ ಇಲ್ಲ. ಅದಕ್ಕೆ ಆ ನಾಮರೂಪಗಳನ್ನ ತ್ಯಾಗ ಮಾಡಿ ನೋಡಿದಾಗ ಎತ್ತ ನೋಡಿದಡತ್ತ ನೀನೇ ದೇವ, ಎಲ್ಲ ಕಡೆ ನೀನೇ ಅದೀಯಪ್ಪ. ಅದಕ್ಕೆ ಬ್ರಹ್ಮವು ನೇತ್ರಕ್ಕೆ ವಿಷಯವಾಗುವುದಿಲ್ಲ. ನೇತ್ರೇಂದ್ರಿಯದ ಕೆಲಸ ಏನು? ನೇತ್ರೇಂದ್ರಿಯದ ಕೆಲಸ ಏನಪ್ಪ ಅಂತಂದ್ರೆ, ಇವತ್ತ ಏನ್ ಮಾಡ್ಲಕತ್ತೀವಿ, ಈ ಒಂದು ವಿಷಯಾಂಕ 207ನೇ ವಿಷಯಾಂಕದ್ದು ರಿವಿಷನ್, ಸಂಕ್ಷಿಪ್ತವಾಗಿ ರಿವಿಷನ್ ಮಾಡಿ ಮುಂದೆ ಹೋಗ್ಲಕತ್ತೀವಿ. ಈ ನೇತ್ರೇಂದ್ರಿಯದ ಕೆಲಸ ಏನ್ ಮಾಡ್ತದ್ರಿ? ಇದು ರೂಪವುಳ್ಳ ವಸ್ತುವಿನ ಹಾಗೂ ರೂಪ ಗುಣದ ಎರಡನ್ನೂ ಜ್ಞಾನ ಮಾಡಿಕೊಡುತ್ತದೆ. ರೂಪವುಳ್ಳ ವಸ್ತುವಿನ ಬಗ್ಗೆ ಜ್ಞಾನ ಮಾಡಿಕೊಡ್ತದೆ, ಮತ್ತದ ರೂಪದ ಗುಣ ದೊಡ್ಡದೋ ಸಣ್ಣದೋ, ಅದು ದುಂಡಕದೋ ಚೌಕದೋ, ಬಣ್ಣ ಹಚ್ಚದೋ ಬಣ್ಣ ಹಚ್ಚಿಲ್ಲೋ, ಇದು ರೂಪದ ಗುಣ ಮತ್ತು ರೂಪವುಳ್ಳ ವಸ್ತು ಇವೆರಡರದ್ದು ಜ್ಞಾನ ಮಾಡಿಕೊಡೋದು ಈ ಕಣ್ಣಿನ ಕೆಲಸ. ಆದ್ರೆ ಪರಮಾತ್ಮ ಹೆಂಗದನ? ಅವನು ನಿರಾಕಾರ ಅದನ. ಹಿಂಗಾಗಿ ಬ್ರಹ್ಮದಲ್ಲಿ ರೂಪ ಇಲ್ಲ. ಆದ್ದರಿಂದ ನೇತ್ರಕ್ಕೆ ಬ್ರಹ್ಮಜ್ಞಾನ ಆಗಲಿಕ್ಕೆ ಸಾಧ್ಯವಿಲ್ಲ. ನೇತ್ರಕ್ಕೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂತಂದ್ರ ನೇತ್ರದ ಸಾಮರ್ಥ್ಯ ಏನದ? ರೂಪವುಳ್ಳ ವಸ್ತುಗಳನ್ನು ಮಾತ್ರ ಜ್ಞಾನ ಮಾಡಿಕೊಡುವ ಸಾಮರ್ಥ್ಯ. ಆ ಪರಮಾತ್ಮ ರೂಪ ಇಲ್ಲದಂತ ನಿರಾಕಾರವನ. ಹೀಗಾಗಿ ನಿರಾಕಾರವಾದಂತ ಪರಮಾತ್ಮ, ರೂಪ ಇಲ್ಲದಂತ ಪರಮಾತ್ಮ ಈ ರೂಪದಿಂದಲೇ ಜ್ಞಾನ ಮಾಡಿಕೊಳ್ಳುವಂತ ಕಣ್ಣಿಗೆ ಆತ ವೇದ್ಯ ಆಗುವುದಿಲ್ಲ. ಮತ್ತೆ ಇಲ್ಲಿ ರೂಪವುಳ್ಳ ವಸ್ತುಗಳು ಅಂತ ಬಂದ ಹೊತ್ನಾಗ ರಾಮ ಕೃಷ್ಣಾದಿಗಳ ರೂಪಗಳು ಅತ್ಯಂತ ಪ್ರಸಿದ್ಧ ಮಾಡಿಬಿಟ್ಟಾರ. ಮತ್ತೆ ಬಸವಣ್ಣನ ರೂಪನೂ ಅತ್ಯಂತ ಪ್ರಸಿದ್ಧ ಮಾಡ್ಯಾರ. ಅಮೆರಿಕದ ಪಾರ್ಲಿಮೆಂಟ್ ಮುಂದೆ ಹೋಗಿ ಬಸವಣ್ಣನ ಮೂರ್ತಿ ಇಟ್ರ. ಅವ್ರ ದಿನ ಹೋಗಾಗ ಬರಾಗ ಅಮೆರಿಕದವ್ರು ಬಸವಣ್ಣಗೆ ನಮಸ್ಕಾರ ಮಾಡಿ ಹೋಗ್ತಾರ. ಇದು ಆ ಮೂರ್ತಿಗಳನ್ನ ನಾವು ಏನ್ ಮಾಡೀವಿ? ದೇವರು ಅಂತ ಅಂತೀವಿ, ಬ್ರಹ್ಮ ಅಂತೀವಿ. ದೇವರ ಮೂರ್ತಿ ಅಂತೀರಾ? ಇಲ್ಲ. ಗುರುಗಳ ಮೂರ್ತಿಗೆ, ಜಗಲಿ ಮೇಲಿನ ಮೂರ್ತಿಗೆ ದೇವರ ಮೂರ್ತಿ ಅಂತ ಅಂತೀರಿ. ದೇವರಂತೇಳಿ ಕೈ ಜೋಡಿಸ್ತೀರ ಇಲ್ರಿ? ಏನ ಕಲ್ಲ ಮಣ್ಣ ಅದಕ್ಕೆ ಬಿಟ್ಟು ಹೋಗ್ತೀರ? ದೇವರಂತೇಳಿ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಅವ್ರೇನ್ ತಗೊಂಡಾರ? ಉದಾಹರಣೆ, ರಾಮಕೃಷ್ಣಾದಿಗಳ ಮೂರ್ತಿಗಳಿಗೆ ನಾಮ ರೂಪಗಳು ಅದಾವ. ಆ ನಾಮರೂಪ ಸಹಿತವಾದ ರಾಮಕೃಷ್ಣರ ಶರೀರಗಳು ಅವು ಏನದವ? ನಾಮರೂಪರಹಿತ ಬ್ರಹ್ಮದೊಡನೆ ಅಭೇದ ಹೇಗೆ ಆಗುತ್ತವೆ? ಅವು ಹೆಂಗ? ಅವು ರೂಪ ಇರೋ ದೇವರುಗಳು ಎಲ್ಲ ಬ್ರಹ್ಮ ಅಂತ ಹೆಂಗ ಆತವ್ರಿ ಅಂತ ಕೇಳಿದಾಗ, ಪುರಾಣಾದಿಗಳಲ್ಲಿ ರಾಮಕೃಷ್ಣರನ್ನ ಬ್ರಹ್ಮರೂಪ ಅಂತ ಹೇಳಿದ್ರು ಅವರ ಶರೀರಗಳನ್ನು ಕುರಿತು ಹೇಳಿಲ್ಲ. ಆ ಶರೀರ ಕುರಿತು ಹೇಳಿಲ್ಲ. ಅವರ ಶರೀರದ ಅಧಿಷ್ಠಾನ ಬ್ರಹ್ಮ ಚೇತನವನ್ನು ಕುರಿತು ಹೇಳಿದ್ದು. ಅವರ ಶರೀರದ ಅಧಿಷ್ಠಾನ ಬ್ರಹ್ಮ ಚೇತನವನ್ನು ಕುರಿತು ಹೇಳಿದ್ದು. ರಾಮಕೃಷ್ಣರ ಶರೀರಗಳಿಗೆ
ಅಧಿಷ್ಠಾನವಾದ ಬ್ರಹ್ಮಚೇತನವೇ ರಾಮ ಕೃಷ್ಣರ ಶರೀರಗಳಿಗೆ ಅಧಿಷ್ಠಾನವಾದ ಬ್ರಹ್ಮಚೇತನವೇ ಏನಾಗ್ಯದ? ಆ ಚೇತನವೇ 84 ಲಕ್ಷ ಜೀವರಾಶಿಗಳ ಅಧಿಷ್ಠಾನವಾಗಿದೆ. ಒಂದೇ ಚೇತನ. ರಾಮನ ಅಧಿಷ್ಠಾನ ಚೇತನ, ಕೃಷ್ಣನ ಅಧಿಷ್ಠಾನ ಚೇತನ, ಮತ್ತ ನಮ್ಮ ಅಧಿಷ್ಠಾನ ಚೇತನ, ನಿಮ್ಮ ಅಧಿಷ್ಠಾನ ಚೇತನ, ಪಾಂಡವರ ಅಧಿಷ್ಠಾನ ಚೇತನ, ರಾಮನ ಅಧಿಷ್ಠಾನ ಚೇತನ, ಕೌರವರ ಅಧಿಷ್ಠಾನ ಚೇತನ, ರಾವಣನ ಅಧಿಷ್ಠಾನ ಚೇತನ. ಅವು ಬೇರೆ ಬೇರೆ ಅದಾವೇನ್ರಿ? ಅಧಿಷ್ಠಾನ ಚೇತನ ಒಂದೇ ಅದ ಇಲ್ಲ? ರಾಮ ಕೃಷ್ಣರ ಶರೀರಗಳಿಗೆ ಅಧಿಷ್ಠಾನವಾದ ಬ್ರಹ್ಮಚೇತನವೇ 84 ಲಕ್ಷ ಜೀವರಾಶಿಗಳಿಗೂ ಅಧಿಷ್ಠಾನವಾಗಿದೆ. ಹಾಗಾಗಿ ಸಕಲ ಜೀವರಾಶಿಗಳು ರಾಮಕೃಷ್ಣರ ಸಮಾನವೇ ಆಗುತ್ತಾರಲ್ಲ, ಅವರಲ್ಲಿ ಏನು ಶ್ರೇಷ್ಠತೆ ಅಂತ ಕೇಳಕತ್ತರಿ. ಈಗೇನಾಯ್ತು? ರಾಮಕೃಷ್ಣರ ಮೂರ್ತಿಯನ್ನು ಕುಳಿತು ಹೇಳಿಲ್ಲ. ಈಗ ಕಣ್ಣಿನಿಂದ ಕಾಣುವ ವಸ್ತುಗಳು ಬ್ರಹ್ಮವಲ್ಲ, ಬ್ರಹ್ಮನು ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳಿದ್ರಿ. ರಾಮ ಕೃಷ್ಣಾದಿಗಳ ಮೂರ್ತಿಗಳನ್ನ ನೀವು ದೇವರಂತ ಪೂಜೆ ಮಾಡ್ತೀರಿ, ದೇವರಂತ ನಮಸ್ಕಾರ ಮಾಡ್ತೀರಿ. ಇದು ಹೆಂಗ ಆಗ್ತದ? ಕಣ್ಣಿಗೆ ಕಾಣುವ ವಸ್ತು ಈ ದೇವರು ಅಂದ್ರೆ ಇಲ್ಲಿ ವಿಗ್ರಹ ಆರಾಧನೆಯ ಬಗ್ಗೆ ಹೇಳಕತ್ತಾರ ಅವರು. ವಿಗ್ರಹ ಆರಾಧನೆ ಹೆಂಗಿದು? ವಿಗ್ರಹಗಳಿಗೆ ದೇವರಂತಿರಲ್ಲ ಅಂತ ಅಂದಾಗ ಆವಾಗ ಏನ್ ಹೇಳಿದ್ರು? ವಿಗ್ರಹಗಳಿಗೆ ದೇವರಂತ ಹೇಳಂಗಿಲ್ಲ, ಆ ಮೂರ್ತಿಗಳಿಗೆ ಅಧಿಷ್ಠಾನವಾದ ಯಾವ ಆತ್ಮಚೇತನ ಅದನೋ ಆ ಚೇತನವನ್ನ ಕುರಿತು ಹೇಳಿದ್ದು ಬ್ರಹ್ಮ ಅಂತ ಗುರುಗಳು ಹೇಳಿದರು. ಆದ್ರೆ ಶಿಷ್ಯನಿಗೇನು ಸಮಸ್ಯೆ ಬಂತು? ರಾಮ ಕೃಷ್ಣರ ಅಧಿಷ್ಠಾನವಾದ ಚೇತನ ಏನದಲ್ಲ ಅದೇ ಚೇತನ 84 ಲಕ್ಷ ಜೀವರಾಶಿಗಳ ಅಧಿಷ್ಠಾನ ಚೇತನವಾಗಿದೆ. ನಮ್ಮ ಅಧಿಷ್ಠಾನ ಚೇತನ, ನಿಮ್ಮ ಅಧಿಷ್ಠಾನ ಚೇತನ ಅದು ಒಂದೇ ಅದ. ಈ ರೀತಿ ನಾವು ಅರ್ಥ ಮಾಡೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ, ಈ ಅಧಿಷ್ಠಾನ ಚೇತನದ ದೃಷ್ಟಿಯಿಂದ ನೋಡಲಾಗಿ ಎಲ್ಲರೂ ರಾಮ ಕೃಷ್ಣರ ಹಾಗೆಯೇ ಸಮಾನವಾಗಿಬಿಟ್ರಲ್ಲ ಅಂತ. ಮುಂದೆ ಹೆಂಗಿದು? ಅಧಿಷ್ಠಾನ ಚೇತನದ ದೃಷ್ಟಿಯಿಂದ ನೋಡಿದ್ರೆ ಎಲ್ಲರೂ ಸಮಾನರೇ ಆದ್ರ ಇಲ್ಲ? ಅದರ ದೃಷ್ಟಿಯಿಂದ ನೋಡಿದ್ರೆ ಸಮಾನರಾದರು. ಆಂಗಲ್ ಆಫ್ ವ್ಯೂ ಅಂತಾರೆ ಇದಕ್ಕೆ. ಈ ದೃಷ್ಟಿಕೋನದಿಂದ ನೋಡಿದ್ರೆ ಅವರು ಎಲ್ಲ ಸಮಾನ ಆಗಿಬಿಡ್ತಾರ. ಆವಾಗ ಮುಂದ ಮತ್ತೆ ಬಿಡಿಸ್ಬೇಕಲ್ಲ, ಜೀವರುಗಳ ಶರೀರಕ್ಕ ಮತ್ತ ದೇವತೆಗಳ ಶರೀರಕ್ಕ ಏನು ವ್ಯತ್ಯಾಸ ಇರ್ತದ ತಿಳ್ಕೋರಿ ಸ್ವಲ್ಪ ಅಂತ. ಒಂದನೇದ್ದು ಬರ್ಕೋತೀರಾ ಏನು ಇದು ಮಾಡ್ತೀರಾ? ಅಷ್ಟೇ ಕೇಳಿಬಿಡ್ತೀರಾ? ಕ್ರಮ ಸಂಖ್ಯೆ 1 ಮತ್ತು ಜೀವರುಗಳ ಶರೀರ ಮತ್ತು ದೇವತೆಗಳ ಅಥವಾ ಅವತಾರಿಗಳ ಶರೀರ, ದೇವತಾ ಪುರುಷರ ಶರೀರ. ಇಲ್ಲಿ ಕ್ರಮ ಸಂಖ್ಯೆ 1 ಏನದ? ಜೀವರುಗಳ ಶರೀರ ತಮ್ಮ ತಮ್ಮ ಕರ್ಮೇಂದ್ರಿಯಗಳಿಂದ ನಿರ್ಮಿತವಾಗಿದೆ. ಅದು ಥೇರಿ ಹೇಳೋ ಟೈಮ್ನಾಗ ಎಲ್ಲ ಥೇರಿ ಹೇಳಿನಿ, ಈಗ ಚಾರ್ಟ್ ಹಾಕೊಂಡು ಬರ್ಸಿಬಿಡ್ತಾರ ಅವರು. ಕ್ರಮ ಸಂಖ್ಯೆ 1 ಏನದ? ಜೀವರುಗಳ ಶರೀರವು ತಮ್ಮ ತಮ್ಮ ಕರ್ಮಗಳಿಂದ ನಿರ್ಮಿತವಾಗಿದೆ. ಜೀವರುಗಳ ಶರೀರವು ತಮ್ಮ ತಮ್ಮ ಕರ್ಮಗಳಿಂದ ನಿರ್ಮಿತವಾಗಿದೆ. ಈ ಕಡೆ ಏನದ? ದೇವತೆಗಳ ಶರೀರ ದೇವತೆಗಳ ಶರೀರ ಇಲ್ಲಿ ಏನ್ ಹೇಳ್ಯಾರ ಅದೇ ಶಬ್ದ ಬಳಸಿ ದೇವತೆಗಳ ಶರೀರವು ಅವರ ವೈಯಕ್ತಿಕ
ಪಾಪ ಪುಣ್ಯಗಳಿಂದ ರಚಿತವಾಗಿಲ್ಲ. ಇಲ್ಲಿ ಜೀವರುಗಳ ಶರೀರ ತಮ್ಮ ತಮ್ಮ ಕರ್ಮಗಳಿಂದ ಅಂದ್ರೆ ವೈಯಕ್ತಿಕ. ಇಲ್ಲೇನದ ದೇವತೆಗಳ ಶರೀರ, ಅವತಾರಿಗಳ ಶರೀರ ಹೆಂಗದಪ್ಪ ಅಂದ್ರ ಅವರ ವೈಯಕ್ತಿಕ ಪುಣ್ಯ ಪಾಪಗಳಿಂದ ರಚಿತವಾಗಿಲ್ಲ. ನಮ್ಮ ಶರೀರ ಅವ್ರ ಶರೀರ ಎರಡಕ್ಕೂ ಅಧಿಷ್ಠಾನ ಒಂದೇ ಆಗಿದ್ರೂ ಸಹಿತ ಶರೀರ ರಚನೆಯಲ್ಲಿ ಭೇದವಿದೆ. ಎರಡನೇದು ಕ್ರಮ ಸಂಖ್ಯೆ 2. ಏನಾಗ್ಯದ? ಜೀವರುಗಳ ಶರೀರ ಪಂಚಭೂತಗಳಿಂದ ರಚನೆಯಾಗಿದೆ. ಜೀವರುಗಳ ಶರೀರ ಪಂಚಭೂತಗಳಿಂದ ರಚನೆಯಾಗಿದೆ. ಈ ಕಡೆ ಏನ್ ಬರೀತೀರಿ? ದೇವತೆಗಳ ಶರೀರವು ಮಾಯೆಯಿಂದ ರಚಿತವಾಗಿದೆ. ದೇವತೆಗಳ ಶರೀರ ಮಾಯೆಯಿಂದ ರಚಿತವಾಗಿದೆ. ಅದರ ಕೆಳಗ ಮಾಯೆಯಿಂದ ರಚಿತ ಆಗ್ಯದಲ್ಲ, ಏನಾಗ್ಯದ? ಇನ್ನ ಒಂದು ವಾಕ್ಯ ಅದರ ಕೆಳಗೆ ಬರ್ಕೊಳ್ರಿ. ಪಂಚಮಹಾಭೂತಗಳು ಕೂಡ ಮಾಯಾರಚಿತವೇ ಆಗಿವೆ. ಪಂಚಮಹಾಭೂತಗಳು ಕೂಡ ಮಾಯಾರಚಿತವೇ ಆಗಿವೆ. ಈಗ ಹೆಂಗ ಅರ್ಥ ಆಯ್ತು? ಏನ್ ಅರ್ಥ ಮಾಡ್ಕೋತೀರಿ? ಅವತಾರಿ ಪುರುಷರ ಶರೀರಗಳು ಮತ್ತು ಪಂಚಭೂತಗಳು ಮಾಯೆಯಿಂದಲೇ ರಚಿತವಾಗಿವೆ. ಅವತಾರಿ ಪುರುಷರ ಶರೀರಗಳು ಮಾಯೆಯಿಂದ ರಚಿತ ಆಗಿವೆ ಒಂದು. ಇನ್ನ ಒಂದು, ಪಂಚಮಹಾಭೂತಗಳು ಮಾಯೆಯಿಂದ ರಚಿತವಾಗಿವೆ. ಮಾಯೆ ಇದ್ದ ಹೆಂಗದ? ಅಜ್ಜಿ ಇದ್ದಂಗದ. ಮಾಯೆ ಅಜ್ಜಿ. ಮಾಯೆಯ ಮಗಳ್ಯಾರು? ಪಂಚಭೂತ. ಪಂಚಭೂತ ಹೆಂಗ ಮಗಳು. ಮತ್ತ ಜೀವರುಗಳ ಶರೀರ ಮೊಮ್ಮಕ್ಕಳಿದ್ದಂಗ ಅದ ನೋಡ್ರಿ. ಮಾಯೇ ಅಜ್ಜಿ ಇದ್ದಂಗ ಪಂಚಭೂತಗಳು ಮತ್ತು ಅವತಾರಿಗಳ ಶರೀರ ಇವೇನದವ? ಮಗಳಿದ್ದಂಗ, ಮಾಯೆಯ ಮಗಳಿದ್ದಂಗ ಅವತಾರಿಗಳ ಶರೀರ ಮತ್ತು ಪಂಚಭೂತಗಳು. ಮತ್ತ ಜೀವರುಗಳ ಶರೀರ ಏನಪ್ಪಾ ಅಂತಂದ್ರೆ ಮೊಮ್ಮಕ್ಕಳಿದ್ದ. ಸರಿನಾ? ಅರ್ಥ ಆಯ್ತಾ? ಮಾಯೆ ಅಜ್ಜಿ, ಆಕೆಯು 2 ಮಕ್ಕಳು. ಒಂದು ಅವತಾರಿ ಪುರುಷರ ಶರೀರ ನೇರವಾಗಿ ಕೊಡ್ತಾಳೆ. ಹೌದು, ಅವತಾರಿ ಪುರುಷರು ಹೆಂಗ ಬೇಕಂಗ ಅವತರಿಸಿ ಬರ್ತಾರ. ಅದ್ರಾಗೇನ್ ಮುಲಾಜಿ ಇಲ್ಲ. ಅವ್ರು ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕಂತ ಏನಿಲ್ಲ. ಅವ್ರು ಹೆಂಗಾದ್ರೂ ಅವತರಿಸಿ ಬರ್ತಾರ, ಹೆಂಗಾದ್ರೂ ಇರ್ತಾರ, ಹೆಂಗಾರೆ ಹೋಗ್ತಾರ. ಮತ್ತ ಆ ಮಾಯೆಯನ್ನ ಅಜ್ಜಿ ಇನ್ನ ಒಂದೇನ್ ತಯಾರು ಮಾಡ್ತಾಳೆ? ಪಂಚಭೂತಗಳನ್ನು ತಯಾರು ಮಾಡ್ತಾಳೆ. ಪಂಚಭೂತ ಮತ್ತು ಅವತಾರಿ ಶರೀರಗಳನ್ನು ಆಕಿ ತಯಾರು ಮಾಡೋದು. ಆಕಿ 2 ಕೆಲಸ. ಮುಂದೆ ಪಂಚಭೂತಗಳೇನ್ ಮಾಡ್ತವೆ? ಜೀವರುಗಳನ್ನು ಸೃಷ್ಟಿ ಮಾಡ್ತವೆ. ಈ ಜೀವರುಗಳಂತಂದ್ರ ಪಂಚಭೂತದ ಮಕ್ಕಳು, ಮಾಯೆಗೆ ಮೊಮ್ಮಕ್ಕಳು.
ಈ ವ್ಯವಸ್ಥೆ ಹೆಂಗದ ಗೊತ್ತಾಯ್ತ್ರ? ಸ್ಪಷ್ಟ ತಿಳ್ಕೋಬೇಕು. ಇದು ವ್ಯವಸ್ಥೆ ಹೆಂಗದ, ಇಲ್ಲಿ ಅವತಾರಿ ಪುರುಷರು ಹೆಂಗ ಏನು. ಭಾಗವತ ಪಾಠ ಕೇಳಕತ್ತೀರ? ಬಹಳ ಚಂದ ಹೇಳ್ಯಾರ. ನಿನ್ನ 2ನೇ ಭಾಗ ಬಿಟ್ಟಿನ್ ನೋಡ್ರಿ. ಒಂದ್ 7-8 ಭಾಗ ಅದಾವ, ಬಿಡ್ಲಾರ್ದಂಗ ಕೇಳ್ರಿ. ಈ ಅವತಾರಿ ಪುರುಷರು ಕಲಿಯುಗದೊಳಗ ಭೂಲೋಕಕ್ಕೆ ಹೋಗಲೇಬಾರದು ಅಂತ ನಿರ್ಧಾರ ಮಾಡಿರ್ತಾರಂತ. ಈಗ ಯಾಕೆ ಬಂದಿಲ್ಲ ಅವರು ಅಂತಂದ್ರೆ ಅಲ್ಲಿ ಹೋಗಲೇಬಾರದು ಅಂತಂದ್ರೆ ನಾರದ ಬರ್ತಾನ ಹೇಳ್ತಾರ ನೋಡ್ರಿ ಭಾಗವತದೊಳಗೆ. ಆ ಅವತಾರಿ ಪುರುಷರು ಯಾವಾಗ ಬರ್ತಾರಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಾಗ ಅಷ್ಟೇ ಬರ್ತಾರ. ಕಲಿಯುಗದೊಳಗೆ ಏನ್ ಮಾಡಿದ್ರು ಸಹಿತ ಅವ್ರದವ್ರು ಸ್ವತಂತ್ರ ನಡೆಸಲಿ ಜಗತ್ತ ಅಂತ ಬಿಟ್ಬಿಡ್ತಾರಂತ. ಸ್ವತಂತ್ರವಾಗಿ ನಡೆಸಲಿ ಅಂತ ಬಿಟ್ಬಿಡ್ತಾರ. ಅವ್ರು ಸ್ವತಂತ್ರವಾಗಿ ನಡೆಸೋದಕ್ಕೆ ಬಿಟ್ರೆ ಈ ಜಗತ್ತು ಚಲೋ ನಡೆಸ್ತಾರೋ ಕೆಡಿಸ್ತಾರೋ ನೋಡ್ತಾರೋ. ಜಗತ್ತು ಕೆಡಿಸ್ಲಕತ್ತಾರ ಅಂತಂದ್ರೆ ಮತ್ತೆ ಬರ್ತಾರ. ಈಗ ಕೂಸುಗಳಿಗೆ ಜೋಲಿ ಹೋಗಾಗ ಒಂದಿಟ್ಟು ರಟ್ಟಿ ಹಿಡಿತಾರ. ರಟ್ಟಿ ಹಿಡಿದು ಅದು ತಂದು ತಾನು ಹೆಜ್ಜೆ ಇಡ್ಲಕತ್ತಿದ್ಮೇಲೆ ತಾನು ನಡೀತದ ಬಿಡು ಅಂತ ಹೇಳಕ್ಕೆ ಕೈ ಬಿಡ್ತಾರೆ. ಕೈ ಬಿಟ್ಟ ಮೇಲೆ ಚಲೋ ದಾರಾಗಿ ನಡಿಲಕತ್ರ ಸರಿ, ಮತ್ತೆ ಕೆಟ್ಟ ದಾರಾಗಿ ನಡಿಲಕತ್ರ ಮತ್ತೆ ಹಿರಿಯರು ಬಂದು ಇಂಟರ್ಫಿಯರ್ ಆತಾರ ಇಲ್ಲ. ನಿನಗೇನಪ್ಪ ನಡಿಲಕ್ಕ ಕಳಿಸಿದ್ರೆ ನಿನ್ನ ಕಾಲುಗಳು ನಿನಗೆ ಎಲ್ಲೆಲ್ಲ ಕರ್ಕೊಂಡೋಗಿ ಏನೇನೋ ಕೆಟ್ಟ ಕೆಲಸ ಕತ್ತಲಕತ್ತವಲ್ಲ ಅಂತೇಳಿ ಮತ್ತೆ ಸೀದಾ ದಾರಾಗಿ ನಡೆಸ್ಲಕ್ ಬರ್ತಾರಿಲ್ಲ ಹಿರಿಯರು. ಹಂಗ ಕಲಿಯುಗದಾಗ ಏನ್ ಮಾಡ್ಯಾರ, ಸ್ವತಂತ್ರವಾಗಿ ನಡೀಲಿ ಅಂತೇಳಿ ಬಿಟ್ಬಿಡ್ತಾರಂತ. ಬರೇಬಾರದು, ಅವ್ರಿಗೆ ಹೆಲ್ಪ್ ಮಾಡ್ಲಕ್ ಹೋಗೇಬಾರದು. ಚಂದ ನಡಿಲಕ್ ಬರೋರಿಗೆ ಯಾಕೆ ಹೆಲ್ಪ್ ಮಾಡ್ಬೇಕು, ನೋಡೋಣ ಹೆಂಗ್ ನಡೀತಾರ ಅಂತೇಳಿ ಬಿಟ್ಟಾರ. ಸರಿಯಾಗಿ ನಡೆದ್ರ ಸರಿ, ಮತ್ತೆ ದುಷ್ಟತನದಿಂದ ಹೆಜ್ಜೆ ಹಾಕಿದ್ರಂತಂದ್ರೆ ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ ಮಾಡ್ಲಕ್ ಮತ್ತೆ ಬರ್ತಾರ ಮಾಲಕರು ಅವತಾರಿ ಪುರುಷರು. ಇದು ಜಗತ್ತಿನ ವ್ಯವಸ್ಥೆ. ಅದಕ್ಕೆ ಮುಂದೆ 3ನೇ ಪಾಯಿಂಟ್, ಜೀವರುಗಳ ಶರೀರಗಳು ರಜ್ಜು ಮೊದಲಾದವುಗಳ ಬಂಧನಕ್ಕೆ ಒಳಗಾಗುತ್ತವೆ. ಜೀವರುಗಳ ಶರೀರಕ್ಕೆ ಹಗ್ಗ ಹಾಕಿ ಕಟ್ಟಿದ್ರೆ ಬಂಧನಕ್ಕೊಳಗಾಗ್ತಾವ. ಈ ಕಡೆ ಏನ್ ಬರೀತೀರಿ, ದೇವತೆಗಳ ಶರೀರ, ಅವತಾರಿಕರ ಶರೀರ ರಜ್ಜು ಮೊದಲಾದವುಗಳ ಬಂಧನಕ್ಕೆ ಒಳಗಾಗುವುದಿಲ್ಲ. ಮೂರನೇ ಪಾಯಿಂಟ್, ಉದಾಹರಣೆ, ಯಶೋದೆಯು ಶ್ರೀಕೃಷ್ಣನನ್ನ ಹಗ್ಗದಿಂದ ಬಂಧಿಸಲಿಕ್ಕೆ ಆಗಲಿಲ್ಲ. ಆ ಕಡೆ 3 ಈ ಕಡೆ 3 ಆದವು ಅಲ್ಲ. 3 ಆದ್ಮೇಲೆ ಈ ಕಡೆ ಮುಗೀತು. ಲೆಫ್ಟ್ ಸೈಡ್ ಕತೆ, ಜೀವರುಗಳ ಕತೆ ಇತ್ತೆ. ಏನದ, ತಮ್ಮ ತಮ್ಮ ವೈಯಕ್ತಿಕ ಕರ್ಮಗಳಿಂದ ಅವ್ರ ಶರೀರ ನಿರ್ಮಿತ ಆಗ್ಯದ, ಮತ್ತ ಪಂಚಭೂತಗಳಿಂದ ನಿರ್ಮಿತ ಆಗ್ಯದ. ಪಂಚಭೂತ ಯಾರಿಂದ ನಿರ್ಮಿತ ಆಗ್ಯದ ಅಂತಂದ್ರೆ ಮಾಯೆಯಿಂದ ನಿರ್ಮಿತ ಆಗ್ಯದ. ಮತ್ತೆ ಅವು ಏನಾಗ್ತವ, ಬಂಧನಕ್ಕೊಳಗಾಗುತ್ತವೆ.
ಇದಾದ್ಮೇಲೆ ಮುಂದೆ ಸೀರಿಯಲ್ ನಂಬರ್ 4, 5, 6, 7, 8, 9 ಇವೆಲ್ಲ ಯಾಕಡೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಈ ಸೈಡ್ ದೇವತೆಗಳ ಶರೀರದೊಳಗೆ ಈ ಪಾಯಿಂಟ್ಸ್ ಕವರ್ ಮಾಡ್ಕೋಬೇಕು. 3ನೇದು ಬಂಧನಕ್ಕೊಳಗಾಗುವುದಿಲ್ಲ ಅಂತ ಬರೆದಿರಲ್ಲ, ಅದ್ರ ಕೆಳಗೆ ಜೀವರುಗಳ ಕೆಳಗೆ ಏನು ಬರೆಯೋದಿಲ್ಲ. ಜೀವರುಗಳ ಕೆಳಗೆ ಬರೆಯೋದು ಸ್ಟಾಪ್ ಮಾಡಿ ಈ ಕಡೆ ಹಾಕೋದು. ಸೀರಿಯಲ್ ನಂಬರ್ 4 ದೇವತೆಗಳ ಶರೀರಗಳು ಎದರಿಂದ ಆಗ್ತವ? ಸಾಧುಗಳ ಪುಣ್ಯ ಮತ್ತು ಅಸಾಧುಗಳ ಪಾಪದಿಂದ ಅವತರಿಸುತ್ತಾರೆ. 4ನೇ ಪಾಯಿಂಟ್. ಬರೇ ದೇವರು ಅವತರಿಸಬೇಕಾದ್ರ ಬರೇ ಸಾಧುಗಳ ಪುಣ್ಯ ಮಾಡಿದ್ರೆ ದೇವರು ಅವತರಿಸಂಗಿಲ್ಲ. ನೀವು ಚೆನ್ನಾಗಿ ನಡೆದ್ರೆ ಎದಕ್ ಬೇಕ್ರಿ? ನೀನು ವಿಷ ಕುಡಿದೆ ನಾವೂನು ಕುಡಿಬೇಕ, ಚಾಲಕ ಪಾಲಕ ನಾಮವು ನಿನಗ್ಯಾತಕ, ನೀನು ನಮಗ್ಯಾಕ. ಶಿವ 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 ಶಿವನೇ, ಹರ 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 ಹರನೇ. ಇದ್ರೊಳಗೆ ದೊಡ್ಡ ಅರ್ಥ ಅದ. ನೀನೇನೇನೋ ಲೀಲೆ ಮಾಡಿದತ್ತ ನಿನ್ನಂಗೆ ನಾವ್ಯಾಕೆ ಮಾಡ್ಬೇಕಪ್ಪ? ನೀ ವಿಷ ಕುಡಿದಿರ್ತ ನಾವೇ ವಿಷ ಕುಡಿಬೇಕು. ನೀನು ನಮಗ್ಯಾಕ? ನಿನ್ನ ಆದರ್ಶ ನಮ್ಗೆ ಎದಕ್ ಬೇಕು? ನಮ್ಮನ್ನ ನಾವು ಚಂದ ನಡೆಯಂಗ ಆದ್ಮೇಲೆ ನಿಂದ ಎದಕ್ ಬೇಕು ನಮ್ಗೆ ಆದರ್ಶ ಅಂತ. ಇಲ್ಲಿ ಪರಮಾತ್ಮ ಅವತರಿಸಿ ಬರ್ಬೇಕಾದ್ರೆ ಬರೇ ಸಾಧುಗಳ ಪುಣ್ಯದಿಂದ ಮಾತ್ರ ಬರಂಗಿಲ್ಲ. ಸಾಧುಗಳು ಬರೇ ಪುಣ್ಯ ಮಾಡಿದ್ರಂದ್ರ ಅವ ಎದಕ್ ಬರ್ಬೇಕು? ಚಲೋನೆ ನಡೆಸ್ಕೊಂಡು ನಾವ್ಯಾಕೆ ಬರ್ಬೇಕಂತಾರ ಅವ್ರು. ಚಲೋ ನಡೆದಾಗ ಅವ್ರ್ಯಾಕೆ ಬರ್ಲಕ್ ಹೋಗ್ತಾರ್ರಿ? ಎಲ್ಲ ಚಲೋ ನಡೆದಾಗ ಅವ್ರು ಯಾಕೆ ಬರ್ತಾರ? ಏನ್ ಅವಶ್ಯಕತೆ ಯಾಕ? ಬರಂಗಿಲ್ಲ. ಈ ಜಗತ್ತಿನೊಳಗ ಅವತಾರಿ ಪುರುಷರು ಬರ್ಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಅಸಾಧುಗಳು, ದುಷ್ಟರು. ದುಷ್ಟರೇ ಆ ಪರಮಾತ್ಮನು ಅವತರಿಸಿ ಬರುವ ಹಾಗೆ ಮಾಡುವುದಕ್ಕೆ ದುಷ್ಟರೇ ಕಾರಣ. ಅದಕ್ಕೆ ಥ್ಯಾಂಕ್ ಯು ಫಾರ್ ದುಷ್ಟ. ಧನ್ಯವಾದಪ್ಪ, ಜಗತ್ತು ಎಷ್ಟು ಚಂದ ಕೆಡಿಸ್ಲಕತ್ತಿದಿ, ಇನ್ನು ಎಷ್ಟು ಜಲ್ದಿ ಚಂದ ಕೆಡಿಸ್ತಿದೆ ಅಷ್ಟು ಜಲ್ದಿ ಅವ ಬರ್ತಾನೆ. ಅದಕ್ಕೆ ಆ ಕೆಡದ್ರ ಬಗ್ಗೆನೂ ನೀವು ಸಂತೋಷ ಪಡಬೇಕು. ಶುದ್ಧ ಬ್ರಹ್ಮಪೀಠದವರಿಗೆ ಜಗತ್ತು ಉದ್ಧಾರ ಆದ್ರೂ ಅಷ್ಟೇ ಸಂತೋಷ, ಕೆಟ್ಟರು ಅಷ್ಟೇ ಸಂತೋಷ. ಕೆಟ್ಟರೆ ಅವ ಜಲ್ದಿ ಬರ್ತಾನೆ. ಒಬ್ಬ ಅವತಾರಿ ಪುರುಷನ್ ನೋಡ್ಬೋದಲ್ಲ. ಜಗತ್ತು ಉದ್ಧಾರ ಆಗೋದು ಕೆಡೋದು ಮುಖ್ಯ ಅಲ್ಲ, ಜಗದೀಶನ ಅವತಾರ ಆಗೋದು ಮುಖ್ಯ ಅದ. ಅದಕ್ಕೆ ಸಾಧುಗಳ ಪುಣ್ಯದಿಂದ ಮತ್ತು ಅಸಾಧುಗಳ ಪಾಪದಿಂದ ಅವತರಿಸುತ್ತಾರೆ. ಬರೇ ಪಾಪಿಷ್ಟ್ರೆ ಜಗತ್ನಾಗ ತುಂಬಿದ ಮೇಲೆ ಅವ ಯಾರಿಗೆ ರಕ್ಷಣೆ ಮಾಡೋದು? ಏನಕ್ಕೆ ಮಾಡಲಕ್ಕೆ ಹೋಗತ್ತೇಳಿ ಅವನು ಬರಂಗೇ ಇಲ್ಲ. ಆದ್ರೆ ಒಂದಿಷ್ಟು ಮಂದಿ ಸಾಧು ಸಂತರು ಇರ್ತಾರಲ್ಲ, ಅವರ ರಕ್ಷಣೆ ಮಾಡೋದಕ್ಕೆ ಅವ ಬರ್ಬೇಕಾಗ್ತದೆ. ಓಸು ಮಂದಿ ಅವರೇ ಆದ್ರಂದ್ರೂ ಅವ ಬರೋ ಅವಶ್ಯಕತೆ ಇಲ್ಲ. ಏನ್ಯಾಕೆ ಮಾಡ್ಕೊಳಕ್, ನಡೆ ಕಡೆ ಅಂತ. ಯಾರಿಗೆ ರಕ್ಷಣೆ ಮಾಡ್ಬೇಕ ಅಲ್ಲಿ ಹೋಗಿ? ಅದಕ್ಕೆ ಅವತಾರಿ ಪುರುಷರು ಅವತಾರ ಹೆಂಗ ಆಗ್ತದ ಅನ್ನೋದು ಹೇಳಕತ್ತಾರ. 4ನೇ ಪಾಯಿಂಟ್ ಚಂದ ತಿಳಿತ. ದುಃಖ ಅನ್ನೋದು ಜಗತ್ನಾಗ ಇರ್ಲಕ್ ಸಾಧ್ಯನಾ? ಈ ರೀತಿ ಅರ್ಥ ಮಾಡ್ಕೊಂಡವ್ರಿಗೆ, ಜ್ಞಾನಿಗಳಿಗೆ, ಜ್ಞಾನ ನಿಷ್ಠರಿಗೆ, ಬ್ರಹ್ಮನಿಷ್ಠ ಸ್ವರೂಪರಿಗೆ, ಬ್ರಹ್ಮಜ್ಞಾನಿಗಳಿಗೆ ಎಲ್ಲದ ದುಃಖ? ಎಷ್ಟು ಕೆಡ್ತದ ಕೆಡ್ಲಿ, ಕೆಟ್ಟಂಗೆಲ್ಲ ಅವ ಜಲ್ದಿ ಬರ್ತಾನ ಅಷ್ಟೇ. ತಾರಣಹಾರ್ ಆಗಯ, ತಾರಣಹಾರ್ ಆಗಯ. ಕೃಷ್ಣ ಹುಟ್ಟಿದ ದಿವಸ ಬಂದ, ಕಷ್ಟ ಪರಿಹಾರಕ ಹುಟ್ಟಿ ಬಂದ. ಏನು ಸಂಭ್ರಮ ಹುಟ್ಟಿ ಬಂದಾಗ.
2014ನೇ ಇಸ್ವಿ ಒಳಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ರಾಜಕಾರಣ ಅಂತ ಅಂದ್ರೆ ಏನಂತ ಗೊತ್ತಿಲ್ಲದವರು ಸಹಿತ ಎಷ್ಟು ನೆಮ್ಮದಿ, ಎಷ್ಟು ಆನಂದ ವ್ಯಕ್ತಪಡಿಸಿದ್ರು ಗೊತ್ತಾ. ಅವತ್ತು ಬಂದವ ಇಲ್ಲಿ ತನಕನೂ ನಿದ್ದೆ ಮಾಡ್ಲಾರ್ದ ಕಾಯ್ದೇ ಕಾಯ್ತಾನೆ, ಸಜ್ಜನರು ಕಾಯ್ತಾನೇ ಇದ್ದಾನೆ. ಅವ್ರಿಗೇನು ವೈಯಕ್ತಿಕ ಸಾಧನೆ ಮಾಡ್ಕೊಂಡು ಏನಾರ ಸಾರ್ಥದ ಏನಿಲ್ಲ. ಅವತಾರಿ ಪುರುಷರವರೆಲ್ಲ ಬರೇ ನಮ್ಮ ದೇಶಕ್ಕಷ್ಟೇ ಅದನ್ನಂತ ನಾವು ತಿಳ್ಕೊಂಡಿವಿ, ಇಡೀ ಜಗತ್ತಿಗೆ ಅದನ್ನು, ಇಡೀ ಜಗತ್ತು ಕಾಪಾಡಂತ ಮಹಾತ್ಮ. ಮತ್ತೆ ನೆಕ್ಸ್ಟ್ ಎಷ್ಟನೇ ಪಾಯಿಂಟ್ ನೆಕ್ಸ್ಟ್ ಬರ್ಕೋಬೇಕು? 5ನೇ ಪಾಯಿಂಟ್. ಈ ಕಡೆ ಮಕ್ಕಳೇ ಬರೀಬೇಕು. ದೇವತೆಗಳ ಶರೀರಗಳು ಸಾಧುಗಳ ರಕ್ಷಣೆಗಾಗಿ ಮತ್ತು ಅಸಾಧುಗಳ ಸಂಹಾರಕ್ಕಾಗಿ ಅವತರಿಸಿ ಬರುತ್ತವೆ. ದೇವತೆಗಳು ಅವತಾರಿಗಳ ಶರೀರಗಳು ಸಾಧುಗಳ ರಕ್ಷಣೆ ಮತ್ತು ಅಸಾಧುಗಳ ಸಂಹಾರಕ್ಕಾಗಿ ಅವತರಿಸಿ ಬರುತ್ತವೆ. ನೆಕ್ಸ್ಟ್ 6th ಪಾಯಿಂಟ್. ಈ ರೀತಿಯಾಗಿ ಜೀವರುಗಳಿಗಿಂತ ವಿಲಕ್ಷಣವಾದ ಈಶ್ವರತ್ವವು ದೇವತೆಗಳ ಶರೀರದಲ್ಲಿ ಇರುತ್ತದೆ. ಈಶ್ವರತ್ವ ಅಂದ್ರೆ ಏನಿಲ್ಲ, ಈಶ್ವರ ಅಂದ್ರೆ ಒಡೆತನ, ಅಧಿಕಾರ, ಹೆಚ್ಚಿನ ಅಧಿಕಾರ, ಮಾಲೀಕರಂತ. ಈಶ್ವರತ್ವವು ದೇವತೆಗಳ ಶರೀರದಲ್ಲಿ ಇರುತ್ತದೆ. ಹಾಗಂತ ಅವರ ಶರೀರವೇ ಬ್ರಹ್ಮವಲ್ಲ. ಹಾಗಂತೇಳಿ ಆ ಶರೀರವೇ ಬ್ರಹ್ಮವಲ್ಲ. ಅವರ ಶರೀರವೂ ಏನದ? ಜೀವರುಗಳ ಶರೀರಗಳ ಹಾಗೆಯೇ. ಅವರ ಶರೀರವು ಜೀವರುಗಳ ಶರೀರಗಳ ಹಾಗೆಯೇ ಏನಲ್ಲ ನಿತ್ಯವಾಗಿವೆ. ರಾಮಕೃಷ್ಣಾದಿಗಳ ಶರೀರಗಳು ನಿತ್ಯವಾಗಿವೆ. ಏನ್ ಹಿಂಗಂದ್ರ ನಿತ್ಯವಾಗಿವೆ ಅಂದ್ರೆ ಜನನಕ್ಕಿಂತ ಪೂರ್ವದಲ್ಲಿ ಆ ಶರೀರ ಇರಲಿಲ್ಲ, ಮರಣಾನಂತರನೂ ಆ ಶರೀರ ಇರಲ್ಲ. ಅದೇ ನಿತ್ಯ. ಹೀಗ್ಯಾಕೆ ಹೇಳಕತ್ತೀವಿ ಅಂತಂದ್ರೆ, ಮಿಥ್ಯ ಅಂತ ಅವತಾರಿಕ ಪುರುಷರ ಶರೀರಗಳನ್ನು ಮಿಥ್ಯ ಅಂತ ಹೇಳ್ತಾ ಇದ್ದೀವಿ. ಏಕೆಂದ್ರೆ 7ನೇ ಪಾಯಿಂಟ್ ಬರ್ಕೋಬೇಕು. ಮಾಯಾರಚಿತ ಶರೀರಗಳು ಕೂಡ ಪಂಚಭೂತ ರಚಿತ ಶರೀರಗಳ ಹಾಗೆಯೇ, ಮಾಯಾರಚಿತ ಶರೀರಗಳು ಕೂಡ ಪಂಚಭೂತ ರಚಿತ ಶರೀರಗಳ ಹಾಗೆಯೇ ಅವಯವ ಸಹಿತವಾಗಿ ರಚಿಸಲ್ಪಟ್ಟಿರುತ್ತವೆ. ಹಸ್ತ, ಪಾದ ಏನೇನದವಲ್ಲ ಅವು ಇದರಂಗೆ ಪಂಚಭೂತಗಳಿಂದ ರಚಿತವಾದ ಗೊಂಬೆ ಹೆಂಗದ ಹಂಗ ಮಾಯಾರಚಿತ ಗೊಂಬೆ ಕೂಡ ಹಸ್ತ ಪಾದಾದಿಗಳನ್ನು ಹೊಂದಿದಂತ ಅವಯವ ಸಹಿತವಾಗಿ ರಚಿಸಲ್ಪಟ್ಟಿರುತ್ತವೆ.
ಅವಯವ ಸಹಿತವಾಗಿ ರಚಿಸಲ್ಪಟ್ಟಿರುತ್ತವೆ ಮತ್ತು ಹೆಂಗಿರ್ತವ ನಾಮರೂಪ ಸಹಿತವಾಗಿರುತ್ತವೆ. ನಾಮ ರೂಪ ಸಹಿತವಾಗಿರುತ್ತವೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ಕೋಬೇಕು? ಎಷ್ಟನೇ ಪಾಯಿಂಟ್? 8ನೇ ಪಾಯಿಂಟ್. ಯಾಕೆ ಮಿಥ್ಯ ಅಂತ ಹೇಳಕತ್ತೀವಿ ಅಂತಂದ್ರೆ ಈ ಪಾಯಿಂಟ್ ಹಿಡ್ಕೊಂಡು ಹೇಳಕತ್ತೀವಿ. ಮತ್ತೆ 8ನೇ ಪಾಯಿಂಟ್ ಮಿಥ್ಯ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅವರ ಶರೀರಗಳು ನೇತ್ರೇಂದ್ರಿಯಕ್ಕೆ ವಿಷಯವಾಗುತ್ತವೆ. ನಮ್ಮ ಕಣ್ಣಿಗೆ ಏನ್ ಕಾಣ್ತಾವ ಅವು ಬ್ರಹ್ಮ ಅಲ್ಲ. ಅವರ ಶರೀರಗಳು ನೇತ್ರೇಂದ್ರಿಯಕ್ಕೆ ವಿಷಯವಾಗುತ್ತವೆ. 8ನೇ ಪಾಯಿಂಟ್. ಈ ಸೈಡ್ ಬರೀಬೇಕು, ದೇವತೆಗಳ ಸೈಡ್. ಈ ಸೈಡೇ ಬರ್ಕೋಬೇಕು. 8ನೇ ಪಾಯಿಂಟ್. ಅವರ ಶರೀರಗಳು ನೇತ್ರೇಂದ್ರಿಯಕ್ಕೆ ವಿಷಯವಾಗುತ್ತವೆ, ಆದ್ದರಿಂದ ನಾವು ಮಿಥ್ಯ ಅಂತ ಹೇಳಕತ್ತೀವಿ. 9ನೇ ಪಾಯಿಂಟ್ ಏನು? ನೇತ್ರೇಂದ್ರಿಯವು ಬ್ರಹ್ಮವನ್ನು ವಿಷಯ ಮಾಡುವುದಿಲ್ಲ. ನೇತ್ರೇಂದ್ರಿಯವು ಬ್ರಹ್ಮವನ್ನು ವಿಷಯ ಮಾಡುವುದಿಲ್ಲ. ಆದ್ದರಿಂದ ಬ್ರಹ್ಮಕ್ಕ ಏನು ವಿಷಯ ಆಗ್ತದ ಅದು ಬ್ರಹ್ಮವಲ್ಲ, ಅದು ಮಿಥ್ಯವಾಗಿರುತ್ತದೆ. ಹತ್ತನೇ ಪಾಯಿಂಟ್ ಏನ್ ಬರೀತೀರಿ? ಚೇತನದ 9ನೇದು ನೇತ್ರೇಂದ್ರಿಯವು ಬ್ರಹ್ಮವನ್ನು ವಿಷಯ ಮಾಡುವುದಿಲ್ಲ. ಹೀಗಾಗಿ ಅವರ ದೇಹ ಮಿಥ್ಯ ಇರ್ತದ. ಚೇತನದ ವಿಶೇಷವಾದ ಮತ್ತೆ ಗರಿಷ್ಠವಾದ ಶ್ರೇಷ್ಠವಾದ ಸಾಮರ್ಥ್ಯ ಏನದಲ್ಲ, ಅವರ ಚೇತನದ ವಿಶೇಷವಾದ ಗರಿಷ್ಠವಾದ ಶ್ರೇಷ್ಠವಾದ ಸಾಮರ್ಥ್ಯ ಉಳ್ಳದ್ದರಿಂದ ರಾಮ ಕೃಷ್ಣಾದಿಗಳು ಬ್ರಹ್ಮ ಸ್ವರೂಪರು. ಹೌದಾ? ಅವರ ಶರೀರವನ್ನು ಕುರಿತು ಹೇಳಿಲ್ಲ, ಅವರ ಚೇತನದ ಸಾಮರ್ಥ್ಯವನ್ನು ಕುರಿತು ಹೇಳಿದ್ರು. ರಾಮಕೃಷ್ಣಾದಿಗಳು ಬ್ರಹ್ಮ ಸ್ವರೂಪರಂತ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಅವ್ರ ಶರೀರವನ್ನು ಕುರಿತು ಹೇಳಿಲ್ಲ, ಅವರ ಚೇತನದ ಸಾಮರ್ಥ್ಯ, ವಿಶೇಷವಾದ ಸಾಮರ್ಥ್ಯ, ಈ ಜೀವರುಗಳಿಗಿಂತ ವಿಶೇಷವಾದ ಸಾಮರ್ಥ್ಯ, ಮತ್ತೆ ಮ್ಯಾಕ್ಸಿಮಮ್ ಗರಿಷ್ಠವಾದ ಸಾಮರ್ಥ್ಯ. ಮ್ಯಾಕ್ಸಿಮಮ್ ಸಾಮರ್ಥ್ಯ ಅಂತೇಳಿ ಅದೇನ್ ಕೆಟ್ಟದಕ್ಕೆ ಬಳಸ್ತಾರೇನವರು ಅವತಾರಿಕ ಪುರುಷರು? ಶ್ರೇಷ್ಠವಾದ ಕೆಲಸಕ್ಕೆ ಬಳಸ್ತಾರೆ. ಶ್ರೇಷ್ಠವಾದ ಸಾಮರ್ಥ್ಯ. ದುಷ್ಟರಿಗೆ ಮ್ಯಾಕ್ಸಿಮಮ್ ಕೊಟ್ರೆ ಕೆಟ್ಟದಕ್ಕೆ ಬಳಸ್ತಾರ ಅವರು. ಇವ್ರದ್ದು ಶ್ರೇಷ್ಠ, ಅವ್ರದ್ದು ಕನಿಷ್ಠವಾದ ಉದ್ದೇಶಕ್ಕೆ ದೊಡ್ಡ ಶಕ್ತಿ ತಗೊಂಡು ಜಗತ್ತಾಳ ಮಾಡ್ತಿರ್ತಾರೆ. ಶ್ರೇಷ್ಠವಾದ ಸಾಮರ್ಥ್ಯ ಅವರಲ್ಲಿ, ಆ ಚೇತನಗಳಲ್ಲಿ ಇರುವ ಕಾರಣ ಅವುಗಳಿಗೆ ಕೃಷ್ಣ ರಾಮ ಬಸವಾದಿಗಳಿಗೆ ಬ್ರಹ್ಮ ಸ್ವರೂಪರು, ಬ್ರಹ್ಮ ಅಂದ್ರೆ ದೊಡ್ಡವರಂತ ಮಾಡ್ತೀವಿ. ಇಷ್ಟು ಬರದ ಮೇಲೆ ಇನ್ನ ಏನಾರ ಉಳಿತ?
ದೇವತೆಗಳ ಶರೀರಗಳ ಬಗ್ಗೆ ಹೇಳೋದು ಏನಾರ ಉಳಿತ ಉಳಿದ ಅವರ ಅಂತ್ಯ ಅಂತ್ಯ ಹೆಂಗಂತದ ಅವರಂತೆ ಅವ್ರ ಇಚ್ಛೆಯಂತೆ ಅವ್ರ ಶರೀರ ಸಮೇತ ಬಂದು ಶರೀರ ಸಮೇತ ಹೋಗಂತ ಶಕ್ತಿ ಇರ್ತದ ಅವರಿಗೆ. ಜೀವರುಗಳಿಗೆ ಹಂಗಿರಲ್ಲ. ಜೀವರುಗಳು ಏನದ ಇಲ್ಲೇ ಪಂಚಭೂತಗಳನ್ನು ವಾಪಸ್ ಕೊಡ್ಬೇಕಾಗ್ತದ. ಅವ್ರ ಶರೀರ ಸಮೇತನೂ ಬರ್ತಾರ. ಅವರು ಶ್ರೀಕೃಷ್ಣ ಶರೀರ ಸಮೇತ ಹೋತಾನ. ಹೇಳ್ತಾರ ನೋಡ್ರಿ ಭಾಗವತದಾಗ, ವಿತ್ ಬಾಡಿ. ಅವತಾರಿ ಪುರುಷರು ಅಲ್ಲಿದೆ ಶರೀರ ತಗೊಂಡು ಬರ್ತಾರ. ಅವರು ಇಲ್ಲೇನು ಅಪ್ಪ ಅಮ್ಮ 3 ಬ್ರಹ್ಮ ಗಂಟ ಹಾಕೊಂಡು ಮದುವೆ ಮಾಡ್ಕೊಂಡು ಸಂಸಾರ ಮಾಡಿ ಅಡಿಬೇಕತ್ತೇನಿಲ್ಲ. ಅವತಾರ ಅನ್ನೋದು ಶಬ್ದದ ಅರ್ಥ ಸರಿಯಾಗಿ ಮಾಡ್ಕೊಳ್ಳಾರಂತ ಪುಟಗೋಶಿಗಳು ಹೆಂಗ ಬೇಕಂಗ ಡಿಸ್ಕಸ್ ಮಾಡ್ತಿರ್ತಾರೆ ಅವತಾರ ಶರೀರದ ಬಗ್ಗೆ. ಅವ್ರು ಹೆಂಗ ಬೇಕಾದಂಗ ಬರ್ತಾರ, ಏನ್ ಬೇಕಾದ್ ಮಾಡಿ ಹೆಂಗ ಬೇಕ ಹಂಗ ಹೋಗ್ತಾರ. ಆ ಒಂದು ಸ್ವಾತಂತ್ರ್ಯ ಅವರಿಗೆ ಇರ್ತಾವ. ಪ್ರಾರಬ್ಧ ವಶ ಆಗಿ ಅವರು ತಮ್ಮದು ಜನ್ಮ ಭೋಗ ಆಯುಷ್ಯ ತೀರಿದ ಮೇಲೆ ಇವರು ಪಂಚಮಹಾಭೂತಗಳಿಂದ ಪಡೆದುಕೊಂಡಂತ ಸಾಲವನ್ನು ಪಂಚಭೂತಗಳಿಗೆ ಕೊಟ್ಟು ಹೋಗ್ತಾರೆ. ಮತ್ತ ಇವರೊಳಗ ಏನ್ ಮಾಡ್ಲಿಕ್ಕೆ ಸಾಧ್ಯ? ಜೀವರುಗಳ ಬಗ್ಗೆ, ಜೀವರುಗಳು ತಮ್ಮಲ್ಲಿ ಇರುವ, ಈ ಕಡೆ ಜೀವರುಗಳ ಕಡೆ ಬರ್ಕೊಳ್ರಿ 4ನೇ ಪಾಯಿಂಟ್, ಅಜ್ಞಾನ ಆವರಣ ಮತ್ತೆ ಭ್ರಾಂತಿಗಳನ್ನು ಕಳೆದುಕೊಂಡು ಏನ್ ಮಾಡಬೇಕು? ಕರ್ಮಯೋಗ, ಧ್ಯಾನ ಯೋಗ ಮತ್ತು ಜ್ಞಾನ ಯೋಗಾದಿಗಳನ್ನು ಆಚರಿಸಿ, ಜ್ಞಾನ ಯೋಗಾದಿಗಳನ್ನು ಆಚರಿಸಿ ಇವರ ಶರೀರಗಳು ಕೂಡ ಅವತಾರಿಕರ ದೇವತೆಗಳ ಶರೀರಗಳ ಹಾಗೆ, ಅವತಾರಿಕರ ಮತ್ತು ದೇವತೆಗಳ ಶರೀರಗಳ ಹಾಗೆ ವಿಶೇಷವಾದ ಮತ್ತೆ ಗರಿಷ್ಠವಾದ ಮತ್ತು ಶ್ರೇಷ್ಠವಾದ ಚೇತನವನ್ನು ಹೊಂದಲು, ಅಂದ್ರೆ ಮಾರ್ಪಾಡು ಮಾಡಿಕೊಳ್ಳಲು, ತಮ್ಮಲ್ಲಿರುವ ಚೇತನವನ್ನ ಮಾರ್ಪಾಟು ಮಾಡ್ಕೋಬಹುದು. ಮಾರ್ಪಾಟು ಮಾಡಿಕೊಳ್ಳಲು ಸಾಧ್ಯವಿದೆ. ಜೀವರುಗಳು ತಾವು ಸಹಿತ ಯೋಗ ಸಾಧನೆ ಮಾಡುವ ಮೂಲಕ ಏನಾಗಬಹುದು? ಅವತಾರಿಕ ಪುರುಷರ ಹಾಗೆಯೇ ವಿಶೇಷ ಚೈತನ್ಯವನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಇವ್ರ ಹೆಂಗ? ಯೋಗದ ಮೂಲಕ. ಆದರೆ ಅವತಾರಿಕ ದೇವತಾ ಪುರುಷರಿಗೆ ಯಾವುದೇ ಯೋಗದ ಸಾಧನೆಯ ಅವಶ್ಯಕತೆ ಇಲ್ಲ. ಹೌದ್ರ? ಏನ್ರಿ?
ಜೀವರುಗಳ ಈ ಕಡೆ ಮೂರೇ ಬರೆದು ಬಿಟ್ಟಿರಲ್ಲ. ನಾಲ್ಕನೇದ್ದು ಜೀವರುಗಳೊಳಗ ಜೀವರುಗಳ ತಮ್ಮಲ್ಲಿ ಇರುವ ಅಜ್ಞಾನ ಆವರಣ ಭ್ರಾಂತಿಗಳನ್ನು ಕಳೆದುಕೊಂಡು ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗಾದಿಗಳನ್ನು ಆಚರಿಸಿ ಇವರ ಶರೀರಗಳೂ ಕೂಡ ಅವತಾರಿಕ ಶರೀರಗಳ ಹಾಗೆಯೇ ವಿಶೇಷವಾದ, ಗರಿಷ್ಠವಾದ, ಶ್ರೇಷ್ಠವಾದ ಚೇತನವನ್ನು ಹೊಂದಲು ಅಂದರೆ ಮಾರ್ಪಾಟು ಮಾಡಿಕೊಳ್ಳಲು ಸಾಧ್ಯವಿದೆ. ಅಪ್ಡೇಟ್ ಮಾಡ್ಕೋಬಹುದು. ಇವರು ದೇವತೆಗಳ ಹಾಗೆ ಮಾಡ್ಕೋಬಹುದು. ಇದು ಸಾಧ್ಯ ಅದ. ಮನುಷ್ಯ ಏನ್ ಬೇಕಾದಾಗಬಹುದು. ಅವನು ದೇವತೆನೂ ಆಗ್ಬಹುದು, ಪರಮ ನೀಚನೂ ಆಗ್ಬಹುದು. ಎರಡೂ ಅದ ಅವನಿಗೆ ಕೆಪಾಸಿಟಿ. ಆದರೆ ಅವತಾರಿಕ ಪುರುಷರಿಗೆ ಅಥವಾ ದೇವತಾ ಪುರುಷರಿಗೆ ಯಾವುದೇ ಯೋಗ ಸಾಧನೆಯ ಅವಶ್ಯಕತೆ ಇಲ್ಲ. ಬರದು. ಹೀಗಾಗಿ ಜೀವರುಗಳಿಗೆ ಸಮರ್ಥ ಸದ್ಗುರುವರ ಅವಶ್ಯಕತೆ ಇದೆ. ಜೀವರುಗಳಿಗೆ ಸಮರ್ಥ ಸದ್ಗುರುವರ ಅವಶ್ಯಕತೆ ಇದೆ. ಇಲ್ಲೇ ಬರೀಬೇಕು. ಈ ಕಡೆ ಲೆಫ್ಟ್ ಸೈಡ್ ಬರೆದ್ಬಿಡ್ರಿ, ಜಾಗ ಬಾಳದ. ಮತ್ತು ಅವತಾರಿಕ ಪುರುಷರು ಅವಶ್ಯಕತೆ ಇಲ್ಲದಿದ್ದರೂ ಗುರುಗಳ ಬಳಿಗೆ ಏಕೆ ಹೋಗುತ್ತಾರೆಂದರೆ, ಗುರುಗಳ ಬಳಿಗೆ ಯಾಕೆ ಹೋಗ್ತಾರೆ ಇವರು? ಇವ್ರಿಗೇನು ಅವಶ್ಯಕತೆನೇ ಇಲ್ಲ. ಯೋಗ ಮಾಡೋದಿಲ್ಲ, ಪಾಗ ಮಾಡೋದಿಲ್ಲ. ಎಲ್ಲಾನು ಡೈರೆಕ್ಟ್ ಅದಾವ್ರ ಒಳಗೆ, ರೆಡಿಮೇಡ್ ಅದಾವ್ರು. ಯಾಕಂದ್ರೆ ಲೌಕಿಕ ಜೀವಿಗಳಿಗೆ ಆದರ್ಶಪ್ರಾಯವಾಗಲು ಆದರ್ಶಪ್ರಾಯರಾಗಲು ಹೋಗ್ತಾರೋ. ಒಂದು ವೇಳೆ ಕೃಷ್ಣ, ರಾಮ, ಬಸವ ಇವರು ಗುರುಗಳ ಬಳಿಗೆ ಹೋಗಿಲ್ಲ ಅಂದ್ರೆ ಶಿವಪಥ ಬರಿವಡೆ ಗುರುಪಥ ಮೊದಲು ಅಂತೇಳಿ ಇವ್ರು ಹೇಳಿದ್ದಿಲ್ಲ ಅಂತಂದ್ರೆ ಯಾರೂ ಗುರುಗಳ ಬಳಿಗೆ ಹೋಗುತ್ತಿರಲಿಲ್ಲ. ಅದಕ್ಕೆ ಲೌಕಿಕ ಜೀವಿಗಳಿಗೆ ಗುರುವಿನ ಅವಶ್ಯಕತೆ ಆದ. ಹೀಗಾಗಿ ರಾಮಕೃಷ್ಣರು ತಮಗೆ ಆ ಗುರುವಿನಿಂದ ಏನೂ ಉಪಯೋಗವಿಲ್ಲ ಅಂದ್ರೂ ಸಹಿತ ಅವರು ಗುರುಗಳ ಬಳಿ ಹೋಗಿ ಸಾಧನೆ ಮಾಡ್ತಾರ. ಯಾಕೆ ಮಾಡ್ತಾರ ಅಂತಂದ್ರೆ ಲೌಕಿಕ ಜೀವಿಗಳಿಗೆ ಆದರ್ಶಪ್ರಾಯವಾಗುವುದಕ್ಕೆ. ಲೌಕಿಕ ಜೀವಿಗಳು ಕೂಡ ಗುರುಗಳ ಬಳಿ ಹೋಗಿ ಸಾಧನೆ ಮಾಡಲಿ ಅಂತ. ಒಂದು ವಾರದಿಂದ ಹೇಳಿದ ಪಾಠ ಸ್ವಚ್ಛಾಗಿ ತಿಳಿತಾ ಇವತ್ತ ರಿವಿಷನ್. ತಿಳಿತಾರ? ಏನು ಡೌಟ್ ಅದ ಇದ್ರಾಗ? ಇನ್ನ ಏನಾರ ಡೌಟ್ ಇದ್ರೆ ಚರ್ಚೆ ಮಾಡ್ರಿ. ಮುಂದಿನ ಭಾಗ ವಿಷಯಾಂಕ 208 ಏನು ಆದಲ್ಲ, ಅದೇನು ಬ್ರಹ್ಮವು ತ್ವಗೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ, ನೇತ್ರೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಅನ್ನೋದು ಭಾರಿ ಬೊಂಬಾಟಾಗಿ ಸ್ಟಡಿ ಮಾಡಿಬಿಟ್ರಿ. ಈಗ ತ್ವಗೇಂದ್ರಿಯಕ್ಕೆ ವಿಷಯವಾಗುವುದಿಲ್ಲ ಅಂತೇಳಿ ಮತ್ತಿದೆಲ್ಲಿ ಚಾಲು ಮಾಡ್ತಾನ, ಟೈಮ್ ಆಗ್ಯದ ಅಂತ ನಿಮಗೊಳಗ ಸಂಕಟ ಹತ್ತಿರ್ತದ. ನಾವೇನು ಹೇಳಲ್ಲ, ಆಯ್ತು ನಾಳೆಗೆ ಸಾಕು, ಮುಂದಿನವ್ರು ಹೇಳ್ರಿ. ಇವತ್ತಿಂದ ಹೇಳಿದ್ರಾಗ ಏನಾರ ಡೌಟ್ ಇತ್ತು ಅಂದ್ರೆ ಕೇಳ್ರಿ. ಯಾಕಂದ್ರೆ ಅವತಾರಿಕ ಪುರುಷರ ಶರೀರ ನಮ್ಮ ಶರೀರಕ್ಕಿರುವ ವ್ಯತ್ಯಾಸ ಏನು ಅನ್ನೋದು ನಮ್ಮ ನೇತ್ರೇಂದ್ರಿಯಕ್ಕೆ ಏನು ಕಣ್ಣು ಕಾಣ್ತದ ಅದನ್ನು ಬ್ರಹ್ಮ ಅನ್ಬೇಕನ್ನಲ್ಲಿ ಏನು ತೊಡಕ ಆದ, ಏನೇನು ಸಮಸ್ಯೆಗಳದಾವ
ಎಲ್ಲ ಒಂದು ವಿಗ್ರಹ ಆರಾಧನೆ ಮಾಡುವುದು ಎಷ್ಟರ ಮಟ್ಟಿಗೆ ಸೂಕ್ತ, ಯಾವ ರೀತಿ ಮಾಡಬೇಕು, ಅದಕ್ಕೆ ಸಿದ್ದರಾಮೇಶ್ವರು ಒಂದು ಸೂತ್ರ ಕೊಟ್ಟಾರ. ಲಿಂಗವು ಕಲ್ಲಲ್ಲ, ಕಲ್ಲು ಲಿಂಗವಲ್ಲ. ವಿಚಾರ ಮಾಡ್ಕೊತ ಕುಂದಿರ್ಬೇಕು. ಕಲ್ಲು ಲಿಂಗವಲ್ಲ, ಲಿಂಗವು ಕಲ್ಲಲ್ಲ. ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ ಇದ್ದಂಗದ ವಾಕ್ಯ. ಬಸವಣ್ಣನ ವಿಗ್ರಹ ದೇವರಲ್ಲ, ದೇವರು ಬಸವಣ್ಣನ ವಿಗ್ರಹವಲ್ಲ. ಬಸವಣ್ಣನ ಶರೀರದೊಳಗಿರುವ ಒಂದು ಚೇತನ ಏನದಲ್ಲ, ಆ ವಿಶೇಷ ಚೇತನದಲ್ಲಿರುವಂತ ವಿಶೇಷ ಸಾಮರ್ಥ್ಯ, ಶ್ರೇಷ್ಠವಾದ ಸಾಮರ್ಥ್ಯ, ಮತ್ತೆ ಶ್ರೇಷ್ಠವಾದದ್ದು, ವಿಶೇಷವಾದದ್ದು, ಮತ್ತೆಂಥವು ಗರಿಷ್ಠವಾದದ್ದು, ದೊಡ್ಡ ಶಕ್ತಿ ಬ್ರಹ್ಮಚೇತನ. ಗರಿಷ್ಠ, ಮ್ಯಾಕ್ಸಿಮಮ್. ಅವ್ರ ಯಾರು ಮಾಡಿಲ್ಲ. ಬಸವಣ್ಣ ಮಾಡಿದಂಗೆ ಲೀಲೆ ಯಾರು ಮಾಡ್ಯಾರೇನ್ರಿ? 770 ಮಂದಿ ಪಾರ್ಲಿಮೆಂಟ್ನಾಗ MP-ಗಳಿದ್ರು ಬಸವಣ್ಣನ ಇದ್ರೊಳಗೆ. 770 ಮಂದಿ. ನರೇಂದ್ರ ಮೋದಿ ಏಟ್ ಗುದ್ದಾಡಿದ್ರು 300-400 ದಾಟವಲ್ದು. ಅವನ್ಕಿಂತ ಹೆಚ್ಚು ಯಾರಿಗೆ ಮಾಡಕ್ ಆಗಲ್ಲ. ಬಸವಣ್ಣನೇ ಗರಿಷ್ಠ. ಮ್ಯಾಕ್ಸಿಮಮ್ ಮಾಡಿ ಹೋಗ್ಬಿಟ್ಟಿರ್ತಾರ. ಹಿಂಗಿರ್ತಾವ. ಗರಿಷ್ಠ ಚೇತನ ಮ್ಯಾಕ್ಸಿಮಮ್ ಮಾಡಿ ಹೋಗ್ಬಿಡ್ತಾರ ಅವ್ರು. ಆ ಚೇತನ ಆ ಶರೀರದೊಳಗಿರುವ ಕಾರಣ ಆ ಶರೀರವನ್ನ ದೇವರು ಅಂತ ಪೂಜೆ ಮಾಡ್ತೀವಿ ಅಷ್ಟೇ. ಅಂತ ಚೇತನ ಅಂತ ಶರೀರದೊಳಗೆ ಇತ್ತು ಅಂತೇಳಿ ಅದನ್ನ ದೇವರ ಪೂಜೆ ಮಾಡ್ತೀವಿ. ಹೊರತ ಶರೀರವೇ ದೇವರಲ್ಲ, ಕಲ್ಲು ಲಿಂಗವಲ್ಲ. ಅದರೊಳಗಿರುವಂತ ಚೇತನ ಲಿಂಗ ಕಲ್ಲಲ್ಲ. ಏನಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಿದ್ರೆ ಮಾಡ್ರಿ, ಇಲ್ಲ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರತ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶರಣಬಸವ ಸ್ವಾಮೀಜಿಗಳು ಈ ವಿಚಾರ ಸಾಗರ ಗ್ರಂಥದಲ್ಲಿ ಆತ್ಮವಿಚಾರವನ್ನ ಇದರಲ್ಲಿ ತಿಳಿಸಿರುತ್ತಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಮಂಗಳಾರತಿ ಕೊಟ್ರಗಿರಿ ಮಠ ಇದು. ಯಾರೇನ ಮಾತಾಡೋರ ನೋಡ್ರಿ. 8 ಗಂಟೆಗೆ ಮಂಗಳಾರತಿ ಮಾಡ್ಬೇಕು. 8 ಗಂಟೆಗೆ ಮಂಗಳಾರತಿ ಮಾಡ್ಬೇಕು. ಸುಮ್ನೆ ನೀವು ಹಿಂಗೆ ಮಾಡಿದ್ರೆಲ್ಲ ನಮ್ ಸಾಧನೆ ಕಡಿಮೆ ಆಗ್ತದೆ. ನಿಮ್ಮ ಸಾಧನೆಯಲ್ಲಿ ನಮ್ಮ ಸಾಧನೆ ಅಲ್ಲ. ರಾತ್ರಿ 10 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ ಏನಾರ ಮಾಡ್ಕೊತಿರ್ಬೇಕು, ಏನಾರ ಮಾತಾಡ್ಬೇಕು, ಏನಾರ ಚರ್ಚೆ ಮಾಡ್ರಿ, ಜಗಳಾಡ್ರಿ, ಬೈರಿ. ಏನ್ ತಲೆ ಬ್ಯಾಸರ ಇಟ್ಟನಪ್ಪ ಇವ ಅಂತ ಮುಂದಕ್ಕೆ ಹೋಗಲ್ಲ. ಒಳ್ಳೆ ಒಳ್ಳೆ ಅದೇ ಹೇಳ್ಕೊ ತಲೆ ಕೂತಿರ್ತಾನ. ಇಲ್ಲಿ ಅಪ್ಪರ ಈಶ್ವರ ಏನ್ ಮಾಡ್ಯಾನ, ಜೀವನ ಶರೀರ ಪಾಪ ಕರ್ಮಗಳನ್ನ ಕೊಟ್ಟ ಅವನ್ನ ಕರ್ಮಗಳನ್ನ ಅನುಭವಿಸಂತ ಕಳಿತಾನೆ. ಜೀವರಗಳ ಶರೀರ ಇವು ಜೀವರಗಳ ಶರೀರಕ್ಕೆ ಪಾಪ ಪುಣ್ಯಗಳನ್ನ ಆಧಾರ. ಪೆಟ್ರೋಲ್ ಇದ್ದಂಗ ಗಾಡಿ. ಇಲ್ಲಿ ಚೇತನ ಅನ್ನೋದು ಆಧಾರ ಬರೋದಿಲ್ಲ. ಎಲ್ಲದಕ್ಕೂ ಅಧಿಷ್ಠಾನ ಚೇತನ ಆಧಾರ ಹೇಳ್ತಾರೆ. ಆದ್ರೂ ಇಲ್ಲಿ ಪಾಪ ಪುಣ್ಯಗಳನ್ನ ಜೀವರಗಳ ಶರೀರಕ್ಕೆ ಆಧಾರ ಐತೆ. ಇಲ್ಲಿ ದೇವತಾ ಅಥವಾ ಅವತಾರ ಪುರುಷರುಗಳ ಮಾಯಾವಾದ ಶರೀರಕ್ಕೆ ಇಲ್ಲಿ ಚೇತನನ ಆಧಾರ ಅಂತ. ಆಧಾರ ಚೇತನ ಅದ. ಆದ್ರ ಅದು ಬರೋದಕ್ಕೆ ಕಾರಣ ಯಾವುದು? ಪೆಟ್ರೋಲ್. ಗಾಡಿ ಮೂವ್ ಆಗ್ಬೇಕಾದ್ರೆ ಪೆಟ್ರೋಲ್. ಇಲ್ಲಿ ಒಂದಿಷ್ಟು ಮಂದಿ ಅದಾರ, ಹೆಂಗದಾರ ಅಂದ್ರ ನಮ್ಮ ಮಕ್ಕಳಿಗೆ ಕನ್ಯೆ ನೋಡ್ರಿ,
ವಾರ ನೋಡ್ರಿ, ಕನ್ಯೆ ನೋಡ್ರಿ, ವಾರ ನೋಡ್ರಿ, ಕನ್ಯೆ ನೋಡಿ ವಾರ ನೋಡನ್ನ ಹ್ಞೂ ನೋಡ್ತೀವಿ ಅದು ಬಯೋಡಾಟ ಇಟ್ಕೊಂಡ್ಬಿಡ್ತೀವಿ ನಾವು. ಇಟ್ಕೊಂಡ್ಮೇಲೆ ಮುಂದೆ ಎಲ್ಲರೂ ಹೋಗ್ಬೇಕು, ಯಾರಿಗಾರ ಕೇಳ್ಬೇಕಾದ್ರೆ ನಮ್ಮ ಜೇಬ್ನಾಗ ರೊಕ್ಕ ಹಾಕೊಂಡು ಓಡಾಡ್ಬೇಕಾ? ಯಾರಿಗಾರ ಮಾತಾಡಿಸ್ಬೇಕು, ಅದು ಮಾಡ್ಬೇಕು, ಏನಾರು ಮಾಡ್ಬೇಕು, ಫೋನ್ನಾಗ ಕೂತ್ ಮಾತಾಡ್ಬಹುದು. ಅಲ್ಲೇ ಹೋಗಿ ಕೇಳಿ 4 ಮಂದಿಗೆ ಭೇಟಿ ಆಗ್ಬೇಕು, ಅದು ಮಾಡ್ಬೇಕಂದ್ರೆ ಈಗ ಗಾಡಿ ತಗೊಂಡು ಮನಿ ಮುಂದೆ ತಂದು ಇಟ್ಟು ಅದ್ರ ಮೇಲೆ ಕುತ್ಕೆ ಎಲ್ಲಿ ಹೋಗಲಾಗ್ಯದ ನೋಡ್ರಿ, ಎಲ್ಲಿ ಹೋಗಲಾಗ್ಯದಲ್ಲ ಅಂತಂದ್ರೆ ಅದಕ್ಕೆ ಪೆಟ್ರೋಲ್ ಹಾಕಿದ್ರೆ ಹೋಗ್ತದದು. ಪೆಟ್ರೋಲ್ ಹಾಕ್ಲಿಲ್ಲ ಅಂದ್ರೆ ಹೆಂಗ್ ಹೋಗ್ತದ? ಹೌದಾ ಇಲ್ಲ? ಕುಂತಲ್ಲೇ ಕೈ ಸಾಹಸ ಬಾಯಿ ಸಾಹಸ ಮಾಡಬಹುದು. ಗಾಡಿ ಪೆಟ್ರೋಲ್ ಹಾಕೊಂಡು ಊರೆಲ್ಲ ತಿರುಗಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಅದ ಇಲ್ರಿ? ಅದ್ರಂಗ ಇಲ್ಲಿ ಏನದಪ್ಪ ಅಂತಂದ್ರೆ ಪೆಟ್ರೋಲ್ ಇದ್ದಂಗೆ ಇದು ಕರ್ಮ. ಎಂತ ಪೆಟ್ರೋಲ್ ಇದು? ಜೀವರುಗಳದು, ಅವ್ರದೇ ಸ್ವಂತದ ಪೆಟ್ರೋಲ್ ಅದ. ಈಗ ನೀವು ನಿರ್ದೇಶಕರಾಗಿ ಆಡಳಿತ ಮಾಡಿರಿ, ನಿಮಗೊಂದು ಕಾರ್ ಕೊಟ್ಟಿರ್ತಾರ. ಆ ಕಾರಿಗೆ ನಿಮ್ ಸ್ವಂತ ರೊಕ್ಕದಾಗ ಹಾಕ್ತೀರ ಪೆಟ್ರೋಲ್, ಏನ್ ಆಫೀಸ್ ರೊಕ್ಕದಾಗ ಹಾಕ್ತೀರ? ನಿಮ್ಮ ವೆಹಿಕಲ್ಗೆ ಆಫೀಸ್ ರೊಕ್ಕದಾಗೆ ಪೆಟ್ರೋಲ್ ಹಾಕೊಂಡು ಓಡಾಡ್ತೀರಿ ಅಂದ್ರೆ ಏನು? ಇವ್ರು ದೊಡ್ಡ ಅಧಿಕಾರಿಗಳು, ಬೇರೆಯವರು ಕರ್ಮ, ದುಷ್ಟರ ಪಾಪಕರ್ಮ, ಶಿಷ್ಟರ ಪುಣ್ಯಕರ್ಮಗಳ ಫಲವಾಗಿ ಅವತಾರಿ ಪುರುಷರು ಏನ್ ಮಾಡ್ತಾರೆ, ಅವ್ರ ಪೆಟ್ರೋಲ್ನಾಗ ಇವ್ರು ಓಡಾಡ್ತಾರೆ. ಅವ್ರ ಸ್ವಂತ ಪೆಟ್ರೋಲ್ ಇಲ್ಲ. ನನ್ನ ಮಗನಿಗೆ ನನ್ನ ಮಗಳಿಗೆ ಆದ್ರ ವರಕನ್ಯೆ ನೋಡ್ಲಕ್ಕ ಯಾರ್ಯಾರು ಪೆಟ್ರೋಲ್ ಹಾಕಂದ್ರೆ ಹಾಕ್ತಾರೆ. ನನ್ನ ಮಗಳ ಸಲುವಾಗಿ ವರಕನ್ಯೆ ನೋಡ್ಲಕ್ ನಾನು ಪೆಟ್ರೋಲ್ ಹಾಕೊಂಡು ನಾ ತಿರುಗಾಡ್ತೀನಿ. ದೇಶದ ಮಂದಿ 100-150 ಬಯೋಡಾಟ ಹಾಕಿಬಿಡ್ತಾರೆ ನಮಗೆ. ಹಾಕಿ ನೋಡ್ರಿ ಅಂತಾರೆ. ನೋಡ್ರಿ ಅಂತಂದ್ರೆ ನೋಡ್ತೀವಪ್ಪ, ಇರ್ಲಿ ಇಲ್ಲೇ ಅಂತ ಇಟ್ಟಿರ್ತೀವಿ ಅಷ್ಟೇ. ಮತ್ತೊಂದು ತಿಂಗಳು ಬಿಟ್ಟು ಏನೈತ್ರಿ ನಮ್ದು ಅಂತ ಕೇಳ್ತಾರ, ನೋಡ್ಲಕ್ ಹತ್ತೀವ್ರಿ ಅಂತ ಅಷ್ಟೇ. ಎಲ್ಲೆಲ್ಲಿ ಹೋದ್ರ ಏನೇನ್ ಕೆಲಸ ಆಗ್ತಾವ, ಹೆಂಗಿರ್ತಾವ, ಏನು ಎಲ್ಲ ಒಂದು ಸಕೀಲಗಳಿರ್ತಾವ. ಅವಕ್ಕೆಲ್ಲ ಮೂವ್ಮೆಂಟ್ ಮಾಡ್ಕೊಳಕ್ ಎಲ್ಲಿ ಹೆಂಗ್ ಹೋಗ್ಬೇಕು ನಾವು, ಹೆಂಗ್ ಮಾಡ್ಬೇಕು? ಫ್ರೀ ಇರಂಗಿಲ್ಲ. ಫ್ರೀ ಇದ್ರೆ ತಿರುಗಾಡ್ಲಕ್ ಬರ್ತದೆ, ಫ್ರೀನೂ ಇರಂಗಿಲ್ಲ. ಫ್ರೀ ಇನ್ನು ಮುಂದೆ ಫ್ರೀ ಆಗ್ತೀವಿ. ಈಗ ನೋಡ್ರಿ ಯಾರ್ದಾರ ಪೆಟ್ರೋಲ್ ಹಾಕೊಂಡು ತಿರುಗಾಡ್ತೀವಿ ನಾವೇನು? ನಮ್ ಪೆಟ್ರೋಲ್ ಹಾಕೊಂಡು ತಿರುಗಾಡೋದಕ್ಕೆ ನಮ್ದೇನದು ಕೆಲಸ? ಹಂಗ ಇವ್ರ ಅವತಾರಿ ಪುರುಷರು ಏನದಾರ, ದುಷ್ಟರದೊಂದು ಪೆಟ್ರೋಲು, ಪಾಪದ ಕರ್ಮದ್ದು, ಶಿಷ್ಟರದೊಂದು ಪುಣ್ಯ ಕರ್ಮದ್ದು, 2 ಪೆಟ್ರೋಲು ಅದೇನೋ ಆಯಿಲ್ 2 ಮಿಕ್ಸ್ ಮಾಡಿ ಗಾಡಿ ತಗೊಂಡು ಓಡಾಡ್ತಿರ್ತಾರ. ಚೇತನ ಎಲ್ಲರದು ಒಂದೇ, ಸಾಮಾನ್ಯ ಚೇತನ. ಆದ್ರ ಅವ್ರು ಬರೋದಕ್ಕ ಹೋಗೋದಕ್ಕ ಕರ್ಮಗಳೇ ಕಾರಣ. ಆಯುಷ್ಯ ಯಾವಾಗ ಜನ್ಮ ತಾಳಿ ಬರ್ಬೇಕು, ಸೃಷ್ಟಿ ಆಗ್ಬೇಕು, ಮತ್ತೆ ಎಷ್ಟು ದಿನ ಇರಬೇಕು, ಮತ್ತೆ ಯಾವಾಗ ಹೋಗ್ಬೇಕು, ಭೋಗ ಮುಗಿದ ಕೂಡಲೇ ಯಾವಾಗ, ಇದೆಲ್ಲ ಓಟು ಅವ್ರವ್ರ ಕರ್ಮಗಳೇ ಅವ್ರವ್ರಿಗೆ ಕಾರಣ. ಆಧಾರ ಅವರ ಚಲನವಲನಗಳಿಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಚಲನವಲನ ಇಲ್ಲ. ಈ ಕರ್ಮ ಮಾಡೋದು ಬಿಟ್ರಿ ಅಂತಂದ್ರೆ ಏನು ಮಾಡೋದು ಬೇಕಾಗಿಲ್ಲ. ನೋ. ಕರ್ಮ ಮಾಡಬೇಕು. ಆ ಬದುಕಿಗೆ ಆತ್ಮಕ್ಕೆ ಸಂಬಂಧ ಇಲ್ಲ. ಆತ್ಮನೇ ನಾನು ಅಂತ ತಿಳ್ಕೊಂಡ್ಬಿಟ್ರೆ ಈ ಬದುಕಿಗೆ ಸಂಬಂಧ ಇಲ್ಲ. ಸಕಾಮ ಕರ್ಮ ಮತ್ತು ನಿಷ್ಕಾಮ ಕರ್ಮ ಅಂತ ತಿಳಿಸ್ಕೊಟ್ರಲ್ಲ, ಆ ರೀತಿ ಒಳಗೆ ನಾವು ನಿಯಮದಿಂದ ನಡೀತೀವಿ. ನಡಿಬೇಕು. ಸಕಾಮ ಕರ್ಮನು ಮಾಡಬೇಕು, ನಿಷ್ಕಾಮ ಕರ್ಮನು ಮಾಡಬೇಕು. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು? ಎರಡು ಮಾಡಬೇಕು. ನಾವು ಗೃಹಸ್ಥರದೀವಿ, ಎಲ್ಲ ತ್ಯಾಗ ಮಾಡಿದ ಸನ್ಯಾಸಿಗಳಲ್ಲ. ಗೃಹಸ್ಥರಿಗೆ ಹೆಂಡ್ರು ಬೇಕು, ಮಕ್ಕಳು ಬೇಕು, ರೊಕ್ಕ ರೂಪಾಯಿನೂ ಬೇಕು, ಆಸ್ತಿ ಪಾಸ್ತಿನೂ ಬೇಕು, ಹೊಲ ಮನಿನೂ ಬೇಕು, ಅದ್ರ ಜೊತೆಗೆ ಆಧ್ಯಾತ್ಮ ಸಾಧನೆನೂ ಬೇಕು. ಅದಕ್ಕೆ ನಾವು ಸಕಾಮ ಕರ್ಮ ಮಾಡಿ ದೇವರಿಗೆ ಅಪ್ಪ ನೋಡು ಮಕ್ಕಳು ಮರಿ ಈಟೆಲ್ಲ ಮಾಡ್ಕೊಂಡು ಕೂತೀವಿ, ಇದನ್ನ ಹೆಂಗ್ ದಾಟಿಸ್ತೀವಿ ನೋಡು ಅಂತ ಅದು ಸಕಾಮ ಕರ್ಮನೂ ಮಾಡ್ಬೇಕು. ಮತ್ತೆ ನಮಗ್ ಮೋಕ್ಷನೂ ಬೇಕಲ್ಲ. ಧರ್ಮ ಅರ್ಥ ಕಾಮ 3 ಸಾಕ, ಮೋಕ್ಷನೂ ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ನಿಷ್ಕಾಮ ಕರ್ಮನೂ ಮಾಡ್ಬೇಕು.
ಸಕಾಮ ಕರ್ಮದಿಂದ ನಿರ್ಮಲ ಚಿತ್ತ. ಹಂಗಲ್ಲ, ಸಕಾಮ ಕರ್ಮದಿಂದ ಲೌಕಿಕ ಭೋಗ ಪ್ರಾಪ್ತಿ. ಸಕಾಮ ಕರ್ಮದಿಂದ ಲೌಕಿಕ ಭೋಗ ಪ್ರಾಪ್ತಿ. ನಿಷ್ಕಾಮ ಕರ್ಮದಿಂದ ಏನ್ ಸಿಗ್ತದೆ? ಅಂತಃಕರಣ ಶುದ್ಧ ಆಗ್ತದೆ, ನಿರ್ಮಲ ಚಿತ್ತ ಸಾಧನೆ. ಸ್ವಚ್ಛ ಆಯ್ತು. ಅಂತಃಕರಣ ಸ್ವಚ್ಛ ಆಯ್ತು ಅಂತಂದ್ರೆ ಅದ್ರೊಳಗೆ ಪರಮಾತ್ಮನ ಪ್ರತಿಬಿಂಬ ಸ್ವಚ್ಛ ಕಾಣ್ತದೆ. ಪ್ರತಿಬಿಂಬ ದರ್ಶನ, ಬಿಂಬ ಸ್ವರೂಪ. ನೀವೇ ಬಿಂಬ ಇದೀರಿ, ನಿಮ್ಮ ಬಗ್ಗೆ ನಿಮಗ್ ಗೊತ್ತಿಲ್ಲ, ನಿಮ್ಮದೇ ಪ್ರತಿಬಿಂಬ ಅದ್ರ ಕಾಣ್ತಿರ್ತದೆ. ಅದೇ ನಾವಂತ ತಿಳ್ಕೊಂಡಿರ್ತೀರಿ. ಮಿಥ್ಯವಾದ ಪ್ರತಿಬಿಂಬ ಅದೇ ಜೀವ. ಮಿಥ್ಯವಾಗಿದ್ದ ಜೀವನೇ ನಾನು ಅಂತ ತಿಳ್ಕೊಂಡು ಎಲ್ಲ ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಅಂತಿರ್ತೀವಿ. ಎಲ್ಲ ಓಟು ಈ ನಾನು ಅನ್ನೋದೇನದಲ್ಲ, ಅದ್ರಾಗೆ ಅದೇ ಒಂದು ಸಮುದ್ರ ಇದ್ದಂಗ ಅದ. ಅದ್ರೊಳಗೆ ನನ್ನದು ಅನ್ನೋದು ಒಂದಿಟ್ಟದ. ಅವತಾರ ಅಧಿಕೃತ ಏನಂತೀರಪ್ಪ ಅದಕ್ಕೆ? ಅಧಿಕೃತ ಪ್ರಾರಬ್ಧ ಅಂತೀರಪ್ಪ, ಹೆಂಗ ಅಂತೀರಿ? ಅವತಾರ ಅವಿಕಾರ ಪ್ರಾರಬ್ಧ, ಅಧಿಕೃತ ಪ್ರಾರಬ್ಧ. ಪಾಠ ಹಚ್ಚಿ ಕೇಳ್ರಿ, ಹೇಳಿದ್ದದ ನೋಡ್ರಿ. ಮತ್ತೆ ಮತ್ತೆ ಆ ಶಬ್ದಗಳ ಅರ್ಥಗಳು ನಾವು ಈಗ ಹೇಳ್ಕೊತ್ ಕೊಡಲ್ಲ. ಬುಕ್ ತೆಗೀರಿ. ಅವತಾರಿಗಳ ಶರೀರಗಳ್ರಿ, ಈ ಜೀವಗಳ ಶರೀರದಲ್ಲೇನು ನಿಮಿತ್ತ ಮಾತ್ರ ನಮಗ್ ಈ ಜೀವನಗಳ ಶರೀರದಿಂದನೂ ಜನಿಸ್ಬೇಕು ಏನ್ರಿ? ಈ ಅವತಾರಿಗಳ ಶರೀರ ಅನ್ನೋದಾವಲ್ರಿ, ಹೆಂಗ್ ಬೇಕಂಗ ಅವ್ರು ಡೈರೆಕ್ಟ್ ಬರ್ಬೋದು, ಜೀವರುಗಳ ಶರೀರದ ಮೂಲಕ ಬರ್ಬೋದು, ಶರೀರ ಸಮೇತರಾಗಿ ಬಂದು ಶರೀರ ಸಮೇತರಾಗಿ ಹೋಗ್ಬೋದು. ಅವ್ರಿಗೆಲ್ಲ ಸ್ವಾತಂತ್ರ್ಯ ಅದ. ಅವತಾರಿಗಳ ಶರೀರ. ಅವ್ರದ್ದು ಹಿಂಗೆ ಹಂಗೆ ಅಂತೇನು ಹೇಳಂಗಿಲ್ಲ ಅವ್ರ ಬಗ್ಗೆ. ಜೀವರಿಗಳಿಗೇನದ ಅಧಿಕೃತ ಪ್ರಾರಬ್ಧ ಅಂತಂದ್ರೆ ಅವ್ರ ಪ್ರಾರಬ್ಧದ ಪ್ರಕಾರನೇ ಅವ್ರದ್ದು ನಡಿಬೇಕು. ಇದೇ ಜನ್ಮದಾಗ ಏನ್ ಪ್ರಾರಬ್ಧ ಪಡ್ಕೊಂಬಂದಾರ ಅದನ್ನ ಭೋಗಿಸೇ ಹೋಗ್ಬೇಕು ಅವ್ರು. ಇದಕ್ಕೇನಂತಾರ, ಒಂದೇ ಜನ್ಮದಾಗ ಪ್ರಾರಬ್ಧ ತಗೊಂಡು ಬಂದು ಈ ಜನ್ಮದಾಗೆ ಅದು ಭೋಗಿಸ್ಬೇಕು. ಆದರೆ ಇವ್ರದ್ದು ಹೆಂಗದ, ಇವ್ರದನ್ನು ಪ್ರಾರಬ್ಧ ಅದ. ಇವ್ರೇನು ಪುಣ್ಯವಂತರೇ ಅಲ್ಲ, ಇವರು ಪಾಪಿಷ್ಟ್ರು ಪುಣ್ಯವಂತರು ಎರಡೂ ಅದಾವ. ಇವ್ರ ಪ್ರಾರಬ್ಧ ಏನದ ಅಂತಂದ್ರ ದಶಕೋಟಿ ಕಲ್ಪ ಅಂತ. ತಮ್ಗೆ ಯಾವಾಗ ಬೇಕಾವಾಗ ಪ್ರಾರಬ್ಧವನ್ನು ತಮ್ಮದು ತಾವು ಕಳ್ಕೊತಾರತ್ತ. ಕೋಟಿ ಕೋಟಿ ವರ್ಷ ಇರ್ಲಿಲ್ಲ, ದಶಕಲ್ಪ ಅಂತ ನೋಡ್ರಿ. ಈ ಜನ್ಮದಾಗೆ ಪ್ರಾರಬ್ಧ ಮುಗಿಸ್ಬೇಕು ಅನ್ನೋದು ಜೀವರುಗಳಿಗದ. ಅದಕ್ಕೆ ಅಧಿಕೃತ ಪ್ರಾರಬ್ಧ ಅಂತಾರ. ಅಂದ್ರೆ ಕ್ಲರ್ಕು ತನ್ನ ಕೆಲಸ ಪೆಂಡಿಂಗ್ ಹಾಕಿದ್ರೆ ನಡೆಯಂಗಿಲ್ಲ. ಹೊತ್ತು ಮುಳುಗದ್ರಾಗೆ ಅವ ಮಾಡೇಬೇಕು. ನಾಳೆ ಮುಂಜಾನೆ 10:00 ಅವ ತರಬೇಕು, ಮುಗಿಸಬೇಕು. ಒಂದು ವೇಳೆ ಆಫೀಸ್ನಾಗ 5 ಗಂಟೆ ಒಳಗೆ ಮುಗಿಲಿಲ್ಲ ಅಂತಂದ್ರೆ ಮನಿಗೆ ಒಯ್ದಾದ್ರೂ ಅದು ಬೆಳತನ ಕೂತು ಬರ್ಕೊಂಬಂದು ಮುಂಜಾನೆ 10:00 ತಂದು ಕೊಡ್ಬೇಕು. ಅದು ನೀವು ಫೈಲ್ ಕಂಪ್ಲೀಟ್ ಮಾಡಿ ಆಫೀಸರ್ನ ಅಲ್ಮೇರಾಗ ಇಟ್ಟ ಮೇಲೆ ಆಫೀಸರ್ಗೆ ಯಾವಾಗ ಬೇಕಾವಾಗ ಮಾಡ್ತಾನ, ತನಗ್ ಬೇಕಿದ್ದಾಗ ಮಾಡ್ತಾನ. ಅವನಿಗೇನು ಒತ್ತಡ ಇಲ್ಲ, ಇವನಿಗೆ ಒತ್ತಡ. ರಾಮಕೃಷ್ಣಾದಿ ಅವತಾರ ಏನಪ್ಪ, ಇಲ್ಲಿ ಪ್ರಾರಬ್ಧ ಅಧಿಕಾರ ಪ್ರಾರಬ್ಧ ಅಂತ ಹೇಳಿದ್ರೆ ಇದು ಕನಿಷ್ಠ ಅಧಿಕಾರಿಗಳ ಅಧಿಕಾರ ಅಲ್ಲ, ಅವಿಕಾರ. ಕನಿಷ್ಠ ಅಧಿಕಾರಿಗಳ ಶಬ್ದಗಳು ಮೊದಲ ಚಂದ ಗ್ರಹಣ ಮಾಡ್ಕೋರಿ. ಅಧಿಕೃತ ಪ್ರಾರಬ್ಧ, ಅವಿಕೃತ ಪ್ರಾರಬ್ಧ. ಅಧಿಕೃತ, ಅವಿಕೃತ.
ಅದನ್ನ ಅವ್ರು ಏನ್ ಮಾಡ್ಯಾರ, ಅಧಿಕಾರ ಮತ್ತು ಅವಿಕಾರ ಪ್ರಾರಬ್ಧ ಅಂತ ಮಾಡ್ಯಾರ. ಅಧಿಕೃತ ಪ್ರಾರಬ್ಧ ಅಥವಾ ಅಧಿಕಾರ ಪ್ರಾರಬ್ಧ ಅಂದ್ರೇನು, ಜೀವರುಗಳಿಗೆ ಈ ಜನ್ಮದಾಗ ಏನು ಪ್ರಾರಬ್ಧ ತಗೊಂಡು ಬಂದಿರಿ ಅದನ್ನು ಭೋಗಿಸಿಯೇ ಹೋಗಬೇಕು. ಇದು ಅಧಿಕೃತ ಪ್ರಾರಬ್ಧ ಅಥವಾ ಅಧಿಕಾರ ಪ್ರಾರಬ್ಧ. ಈ ಸುರರಿಗೆ, ಅವತಾರಿಕರಿಗೆ, ಇವ್ರಿಗೇನದಪ್ಪ ಅಂದ್ರೆ ಅವಿಕೃತ ಪ್ರಾರಬ್ಧ, ಅವಿಕಾರ ಪ್ರಾರಬ್ಧ ಅಂತಂದ್ರೆ ಇವರು ಕಲ್ಪ ಕಾಲಾಂತರ ಯಾವ ಜನ್ಮದಲ್ಲಿ ಆದ್ರೂ ತಮಗೆ ಎಷ್ಟು ಬೇಕು ಅಷ್ಟೇ ಕರ್ಮ ಭೋಗಿಸಿ ಉಳಿದು ದಂಗೆ ಪೆಂಡಿಂಗ್ ಇಡ್ತಾರಂತಿವ್ರು. ಕರ್ಮಗಳನ್ನು ಹೇಳಿದಂಗ ಅವತಾರ ಪುರುಷರಿಗೂ ಕರ್ಮದ ಕರ್ಮ ದೇವತೆಗಳಿಗೆ ಎಲ್ಲರಿಗೂ ಕರ್ಮ. ಆದ್ರೆ ಅವ್ರದ್ದೇನದ ಸ್ವತಂತ್ರ. ಈಗ ಕ್ಲರ್ಕ್ಗ ಅಧಿಕಾರಿ ಏನ್ ಮಾಡ್ತಾನ, ಫೋರ್ಸ್ ಹಾಕಿ ಇವತ್ತು ಈ ಕೆಲಸ ಮುಗಿಬೇಕು ಅಂತೇಳಿ ಕೆಲಸ ಮಾಡಿಸ್ತಾನ. ಮಾಡಿಸಿ ಅದು ಫೈಲ್ ತಗೊಂಡು ತನ್ನ ಅಲ್ಮಾರಿಗೆ ಇಟ್ಕೊಂಡ್ಮೇಲೆ ಅವನೇನು ಅದೇ ಟೈಮಿಗೆ ಅದನ್ನ ಅಟೆಂಡ್ ಮಾಡ್ಬೇಕಂತಿಲ್ಲ, ತನಗ್ ಬೇಕಿದ್ದಾಗ ಅಟೆಂಡ್ ಮಾಡ್ತಾನ. ತನ್ನ ಇಚ್ಛೆ ಅದು. ಹೆಚ್ಚಿನ ಅಧಿಕಾರ ಅದು ಅಂತವ್ರಿಗಷ್ಟೇ, ಇವನಿಗೆ ಆ ಅಧಿಕಾರ ಇಲ್ಲ. ಇವ ಕಂಪಲ್ಸರಿ ಇಷ್ಟು ಮುಗಿಸೇಬೇಕು. ಒಂದ್ ವೇಳೆ ಮುಗಿಸ್ಲಿಲ್ಲ ಅಂತಂದ್ರೆ ಏನಾಗ್ತದ, ಮರುದಿನ ಮತ್ತೆ ಅದರಷ್ಟು ಕೆಲಸ ಬರ್ತದೆ. ನಾವು ಕರ್ಮ ಇಲ್ಲ ಅಂತ ತಿಳಿದೀನಿ. ಆದ್ರೆ ಇವರು ಹೀಗೆ ರಾಮಕೃಷ್ಣಾದಿಗಳ ಇವರು ಕರ್ಮಗಳಿಲ್ಲ, ಧರ್ಮ ಸ್ಥಾಪನೆಗಾಗಿ ಗುರು ಪರಮಾತ್ಮಂತ ಇದನ್ನ ಧರ್ಮ ಸ್ಥಾಪನೆ ಮಾಡೋದಕ್ಕನ ಈ ಭೂಮಿ ಮೇಲೆ ಅವತಾರ ಮಾಡಿದ್ರು ಅಂತೇಳಿ ಹಿಂಗೆ ತಿಳಿದೀನಿ. ಕರ್ಮಗಳ ಅನ್ವಯಿಸುದಿಲ್ಲ ಅಂತ ತಿಳಿದೀನಿ. ಕರ್ಮ ಅನುಭವಿಸೋದಂತ ಏನಂದ್ರೆ, ಈ ಕರ್ಮ ಯಾವಾಗ ಮಾಡಿರ್ತಾರ ಅಂದ್ರೆ ಅವರು ಮನುಷ್ಯರಾಗಿ ಇಲ್ಲಿ ಬಂದಿರ್ತಾರಲ್ಲ ಅವಾಗ ಕರ್ಮ ಮಾಡಿರ್ತಾರ ಅವರು. ಮನುಷ್ಯ ಜಂಕ್ಷನ್ ಇದ್ದಂಗಿದು. ಮನುಷ್ಯ ಜನ್ಮಕ್ಕೆ ಬರ್ತಾನ, ತನ್ನ ಹಿಂದಿನ ಜನ್ಮದ ಭೋಕ್ತೃತ್ವನು ಮಾಡ್ತಿರ್ತಾನ, ಹೊಸ ಕರ್ಮನು ಮಾಡ್ತಾನ. ಮಾಡಿದ್ಮೇಲೆ ಆ ಹೊಸ ಕರ್ಮ ಹಳಿ ಕರ್ಮ ಎಲ್ಲ ಕಲಿಸಿ ಒಂದು ಪ್ರಾರಬ್ಧ ಕರ್ಮ ಅಂತ ಅವನಿಗೆ ಏನ್ ತಯಾರಾಗ್ತದ ಮುಂದಿನ ಜನ್ಮಕ್ಕ, ಅದು ಹೀನ ಕೃತ್ಯ ಬಹಳ ಇತ್ತಂದ್ರ ಹೀನ ಯೋನಿಗಳಿಗೆ ಹೋಗ್ತಾನ. ಮತ್ತ ಶ್ರೇಷ್ಠ ಕರ್ಮದ ಬಲ ಬಹಳ ಇತ್ತಂತಂದ್ರ ಅವ ದೇವತಾ ಸ್ವರೂಪ ಆಗಿ, ಅವೆರಡು ಏನದವ, ದೇವತೆಗಳು ಮತ್ತು ಹೀನ ಯೋನಿಗಳ ಜೀವ ಜಂತುಗಳೇನದವ ಅವೆಲ್ಲ ಎಂಥವದವ ಅಂದ್ರೆ ಬರೀ ಭೋಕ್ತೃತ್ವದ ಜನ್ಮಗಳಷ್ಟೇ. ಅವ್ರಿಗೆ ಕರ್ತೃತ್ವ ಇಲ್ಲಲ್ಲಿ. ಮತ್ತ ಮನುಷ್ಯರಾಗಿ ಬಂದೇ ಕರ್ತೃತ್ವ ಅವ್ರದ್ದು. ಏನ್ ಮಾಡಿದ್ರು ಕರ್ತೃತ್ವ ಮನುಷ್ಯರಾಗಿ ಬಂದೇ ಮಾಡ್ಬೇಕು ಅವರು. ಭೋಕ್ತೃತ್ವ ಮಾಡಿ ಆ ಕರ್ಮ ಫಲ ತೀರಿದ ಮೇಲೆ ಮತ್ತೆ ಹೊಳ್ಳಿ ಮನುಷ್ಯರಾಗ್ತಾರ, ಮತ್ತೆ ಕರ್ಮ ಮಾಡ್ತಾರ. ಗಾಡಿ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕೊಂಡ್ ಬರ್ತದೆ, ಎಲ್ಲಾ ಕಡೆ ತಿರುಗಾಡಿ ಮತ್ತೆ ಬಂದು ಪೆಟ್ರೋಲ್ ಹಾಕೋತದಲ್ಲ, ಹಂಗ ರಾಕ್ಷಸ ಯೋನಿಗಳಿಗೆ ಹೋಗಿ ತಿರುಗಿ ಬಂದು ಅಲ್ಲೇ ಪೆಟ್ರೋಲ್ ಹಾಕೋತಾವ. ಮತ್ತ ದೇವತಾಗಳಿಗೆ ಹೋಗಿ ಬಂದು ಮತ್ತೆ ಅಲ್ಲೇ ಪೆಟ್ರೋಲ್ ಬಂಕಿಗೆ ಬರ್ತಾವ. ಎಲ್ಲರೂ ಬರೋದು ಅದೇ ಪೆಟ್ರೋಲ್ ಬಂಕ್ ಇದ್ದಂಗ ಅದು. ಎಲ್ಲ ಗಾಡಿಗಳು ಅಲ್ಲಿಗೆ ಬರ್ತಾವ. ಮನುಷ್ಯ ಜನ್ಮಕ್ಕೆ ಅಪರೂಪದ ಜನ್ಮ ಇದು ಮನುಷ್ಯ ಜನ್ಮ. ಅವ ಏನ್ ಬೇಕಾದಾಗ್ಲಕ್ ಸಾಧ್ಯ ಅದ ಈ ಜನ್ಮದಾಗ. ಇದು ಒಂದು ಬಿಟ್ರೆ ಉಳಿದು ಎಲ್ಲ ಜೀವಿಗಳು ಏನ್ ಬೇಕಾದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಕ್ಕೆಲ್ಲ ಫಿಕ್ಸ್ಡ್ ಅದ. ಮನುಷ್ಯ ಒಬ್ಬನೇ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಅದ. ಯಾವ ಕಡೆ ಹೋಗ್ಬೋದು, ಏನ್ SSLC PUC ಇದ್ದಂಗ ಏನ್ ಬೇಕಾದ ಮಾಡ್ಬೋದು. ಮುಕ್ತರಾದವರು ಮಾತ್ರ ಅವತಾರ ಪುರುಷರಾಗಿ ಉದ್ಧಾರಕ್ಕಾಗಿ ಬರ್ತಾರೆ. ಮುಕ್ತರಾದವರು ಬರ್ತಾರೆ. ಇಲ್ಲ ಮುಕ್ತರಾದ ಬರೋದಿಲ್ಲ ಅಂತ ಇಲ್ಲ. ಮುಕ್ತರ ಆಗಿರ್ತಾರ, ಅವತಾರ ಆಗಿ ಮನುಷ್ಯರಾಗಿ ಬರ್ತಾರ. ಬಂದಾಗ ಇಲ್ಲಿ ಅವ್ರ ಕರ್ಮ ಮಾಡ್ತಾರ. ಆ ಕರ್ಮ ಮಾಡಿದ ಫಲ ಎಲ್ಲಿ ಹೋಗಂಗಿಲ್ಲ, ಮತ್ತ ಅವ್ರ ಸಂಗಟ ಇರ್ತದ. ಆದ್ರ ಅವತಾರಿ ಪುರುಷರ ಕರ್ಮಕ್ಕ ಈ ಜೀವರುಗಳ ಕರ್ಮಕ್ಕ ವ್ಯತ್ಯಾಸ ಏನದ ಅಂತಂದ್ರ ಅವ್ರದ್ದು ಯಾವಾಗರೇ ಅಟೆಂಡ್ ಮಾಡ್ತಾರ ಅವ್ರು. ಇವ್ರದ್ದು ಹಂಗಿಲ್ಲ. ಇವ್ರದ್ದು ಹೀಗೆ ಮುಗಿಸ್ಬೇಕು ಇವ್ರದ್ದು ಅಷ್ಟೇ. ಮುಕ್ತರಾಗಿ ಬಂದವರೇ ಮತ್ತೆ ಇಲ್ಲಿ ಬಂದು ಅವತಾರ ಮಾಡ್ಲಕ್ ಬಂದು ಇಲ್ಲಿ ಕರ್ಮ ಮಾಡಬೇಕಿಲ್ಲ ಅವರು.
ಸ್ತುತಿಸಿದವರಿಗೆ ನಿಂದಿಸಿದವರಿಗೆ ಹೋಗದು ಅದನ್ನೂ ಸಹಿತ ಅವ್ರು ಯಾವಾಗ ಬೇಕಾದಾಗ ಮಾಡ್ಬೋದು ಅಂತ ಹೋಗ್ತದಂತಂದ್ರೆ ಅದು ಸ್ತುತಿಸಿದವ್ರಿಗೆ ನಿಂದಿಸಿದವ್ರಿಗೆ ಅವ್ರು ಯಾವಾಗ ಬೇಕಾದಾಗ ಕೊಡ್ಬೋದು, ಅದು ಅಲ್ಲೇ ಇಟ್ಕೊಂಡಿರ್ತಾರ ಅವರು. ಕರ್ಮ ಜೊತೆಗೆ ಇದ್ರೂ ಸಹಿತ ಅದಕ್ಕೆ ಅಂಟ್ಕೊಂಡಿರಲ್ಲ ಅವರು. ಏನ್ ಹಂಚೋತಾರೆ ಲಾಸ್ಟಿಗೆ ಹೋಗೋ ಟೈಮ್ನಾಗ ನಂದು ಇಷ್ಟೆಲ್ಲ ಕರ್ಮದ ಬಾರಪ್ಪ ಇದು ನೀ ತಗೋ ಅಂತ ಹೇಳಿ ಏನಿಲ್ಲ. ಅವ್ರ ಕರ್ಮದಲ್ಲಿ ಅವ್ರ ಸ್ವಾತಂತ್ರ್ಯ ಅದ ಅಂತ ಹೇಳೋದು ಅರ್ಥ ಮಾಡ್ಕೋಬೇಕಷ್ಟೇ. ಕರ್ಮದ ಆಟ ಬಹಳ ಚಿತ್ರ ಸೂಕ್ಷ್ಮ ಅದ ರೀ, ಸೂಕ್ಷ್ಮ ಅದ. ಎಲ್ಲ ಕರ್ಮದಿಂದ ನಾಟಕ ನಡೆದಿದೆ. ಪೆಟ್ರೋಲ್ ಗಾಡಿ ಇಲ್ಲ, ಪೆಟ್ರೋಲ್. ಈಗ ನೋಡ್ರಿ, ಅದು ಏರೋಪ್ಲೇನು ಯಾಕೆ ಬಿತ್ತು ಅಂತಂದ್ರೆ ಪೆಟ್ರೋಲ್ ನಿಂತ ಬಿತ್ತದು. ಕಲುಷಿತ ಪೆಟ್ರೋಲ್ ಕೊಟ್ಟು ಅದು ಮ್ಯಾಲೆ ಏರ್ಲೇ ಇಲ್ಲ, ಅದು ಹೊತ್ಕೊಂಡು ಬಿತ್ತು. 20,000 ಕೋಟಿ ರೂಪಾಯಿ ಕೊಟ್ಟರ ನೋಡ್ರಿ ಪಾಕಿಸ್ತಾನದವರು. ಮತ್ತ ಅದ್ ಯಾವ ದಿನ ಒಂದದಲ್ಲ, 2 ದೇಶದವ್ರು ಕೂಡಿ ಅಲ್ಲಿ ಆ ಏರೋಪ್ಲೇನ್ಗೆ ಪೆಟ್ರೋಲ್ ಹಾಕ್ತಾರ. ಅಲ್ಲಿ 20,000 ಕೋಟಿ ಕೊಟ್ಟು ಕಲುಷಿತ ಪೆಟ್ರೋಲ್ ಹಾಕಿಸಿ ವಿಡಿಯೋ ಮಾಡ್ಯಾರ ನೋಡ್ರಿ, ಯೂಟ್ಯೂಬ್ನಾಗ ಹಾಕ್ಲಿಕ್ಕತ್ತಾರ. 20,000 ಕೋಟಿ ಯಾವುದು ಇನ್ನ ಡಿಸೈಡ್ ಆಗಿಲ್ಲ. ಇಲ್ಲಿ ತನಕ ಮೊದಲೇನಿತ್ತು, ಪೆಟ್ರೋಲ್ ಪಂಪಿಗೆ ಹೋಗೋಣ ಹಾಕೊಂಡ್ ಬರ್ತಿದ್ರು. ಈಗ ಅದು ಹಿಂಗ ಆಗ್ತದ ಅಂತಂದ್ಮೇಲೆ ಮತ್ತ ಮೊದಲು ಪೆಟ್ರೋಲ್ ಟೆಸ್ಟ್ ಮಾಡಿಸಿ ಹಾಕ್ಬೇಕಾಗ್ತದೆ ಎಂತ ಪೆಟ್ರೋಲ್ ಅದಂತ. ವಿಡಿಯೋಗಳು ಬಂದಾವ ನೋಡ್ರಿ, 20,000 ಕೋಟಿಗೆ ಕಲುಷಿತ ಪೆಟ್ರೋಲ್ ಹಾಕಿ ಹೊಡೆದ್ರೇನಪ್ಪ ಅಂತೇಳಿ ಇವು ಎಲ್ಲ ಚರ್ಚೆಗಳು ಯೂಟ್ಯೂಬ್ನಾಗ ಅದಾವ ನೋಡ್ರಿ. ಇನ್ನ ಫೈನಲ್ ಆಗಿಲ್ಲ, ಫೈನಲ್ ಇಲ್ಲ. ಯಾವಾಗಲೂ ವಿಮಾನ ಬಿಡುವ ಪೆಟ್ರೋಲ್ ಹಾಕೋದ್ರೆ ಚೆಕ್ ಮಾಡಿ ಹಾಕ್ತಾರಪ್ಪ, ಹಂಗ ಹಾಕಕ್ಕೆ ಬರೋದಿಲ್ಲ. ಅಲ್ಲ ಮಲ್ಲಾನ ನಾವು ನೋಡ್ತಿದ್ದೇವೆ, ಅಲ್ಲಿ ಚೆಕ್ ಮಾಡ್ಯಾನ ಅದನ್ನ ಚೆಕ್ ಮಾಡಿದ್ರೆ ಪೆಟ್ರೋಲ್ ಹಾಕ್ತಿದ್ರು. ಚೆಕ್ ಮಾಡಿ ಪೆಟ್ರೋಲ್ ಹಾಕ್ತಾರಲ್ಲ, ಇವರು ನಾರ್ಮಲ್ ಇದ್ದದ್ದು ಕೆಲಸ ಅಲ್ಲಲ್ಲ, ಇದು ದುಷ್ಟ ಕೆಲಸ ಮಾಡುವಾಗ ಚೆಕ್ ಮಾಡಿದ್ರು ಆ ಚೆಕ್ ಮಾಡಿದ ರಿಪೋರ್ಟ್ ಬೇರೆ ಏನೆಲ್ಲ ಮಾಡ್ಬೋದಲ್ಲ ಮನುಷ್ಯ ಮಾಡೋ ಕೆಲಸ. ಯಾವ್ದ ಒಂದು ಟೆಸ್ಟ್ ಮಾಡಿಕೆ ಯಾವ್ದ ರಿಪೋರ್ಟ್ ಕೊಟ್ಟು ಯಾವ್ದ ಕರೆ ಹಾಕಿ ಏನೆಲ್ಲ ಮಾಡ್ಬೋದು. ಅದೇನು ಮಷೀನಿಂದ ಸಮಸ್ಯೆನೋ ಅಥವಾ ಮಷೀನ್ ಆಪರೇಟರ್ ಡ್ರೈವರ್ಗಳದ ಸಮಸ್ಯೆನೋ ಪೈಲಟ್ಗಳ ಸಮಸ್ಯೆನೋ ಅಥವಾ ಅದರ ಇಂಧನದ ಸಮಸ್ಯೆನೋ ನಾನಾ ರೀತಿ ಚರ್ಚೆಗಳು ನಡೆದವ. ಈಗ ಇನ್ನೊಂದು ಜೀವನಗೊಳಿಸ್ತಾನ ಪಾಪ ಹೆಚ್ಚಾಗಿ ಅವರು ಹೋಗ್ಬೇಕಾಗಿತ್ತು, ಹೋಗಿದ್ರ ಅದ್ರಾಗ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ. ಒಬ್ಬಂದು ಆಯುಷ್ಯ ತೀರಿಲ್ಲ, ಅವ ಜೀವನ ತುಳಿದಾನ. ಎಲ್ಲರದ್ದು ಆಯುಷ್ಯ ತೀರಿತ್ತು ಬಾಳರಂತ ಅಷ್ಟೇ. ಅಧ್ಯಾತ್ಮ ಹೇಳೋದಿಷ್ಟೇ. ಪಾಪ ಯಾರ ಮೇಲೆ ಬರ್ತದಪ್ಪ ಏನ್ರಿ? ಅದ್ರ ಪಾಪ ಯಾರ ಮೇಲೆ ಬರ್ತದೆ? ಪಾಪ ಪುಣ್ಯ ಅನುಸಾರವಾಗಿನ ಈ ಕರ್ಮಾದಿಗಳು ನಡೆದಿರ್ತಾವ್ರಿ. ನಾವು ಕೆಲಸ ಈಗ ಒಂದ್ ಹೆಜ್ಜೆ ಇಡಬೇಕಾದ್ರೆ ನಮ್ಮ ಪಾಪ ಪುಣ್ಯಗಳು ಕರ್ಮಗಳ ಅನುಸಾರವಾಗಿ ನಾ ಹೆಜ್ಜೆ ಇಡ್ತೀನಿ ಇಲ್ರಿ. ಅವರು ಬೇರೆ ಯಾರ ಮೇಲೆ ಜೋಡಿಸ್ತಾನಂತ ಪಾಪ ಪಾಪ ಅದು ಈಗ ನಾವು ಸಂಬಂಧ ಇರ್ಲಾರ್ದವ್ರು ಕೂತ್ ಮಾತಾಡ್ತೀವಲ್ಲ, ನಮಗ್ ಬರ್ತದ. ನಾವು ಏರೋಪ್ಲೇನ್ ನೋಡಿಲ್ಲ, ಏರೋಪ್ಲೇನ್ದಾಗ ಏರಿಲ್ಲ, ಪೆಟ್ರೋಲ್ ಗೊತ್ತಿಲ್ಲ, ಅದು ಹೋಗಿಲ್ಲ, ಸುಮ್ ಕೂತು ದೊಡ್ಡ ಶಣರಂಗ್ ಕೂತ್ ಮಾತಾಡ್ತೀವಲ್ಲ, ಇದು ಕರ್ಮ ನಮ್ಗೆ. ದೊಡ್ಡ ಪಾಪ ಅಂತ ಈಗ ಒಬ್ಬ ರಾಜ ಎಲ್ಲ ಮಹಾತ್ಮರಿಗೆ, ಆಚಾರ್ಯರಿಗೆ, ಗುರುಗಳಿಗೆ, ಪರಮಾಚಾರ್ಯರಿಗೆ, ಮತ್ತಾರ್ಯಾರ ಪೂಜಾರಿಗಳಿಗೆ, ಎಲ್ಲ ಮಹಾತ್ಮರಿಗೆ, ಪವಿತ್ರ ಜೀವಿಗಳಿಗೆ ಎಲ್ಲರಿಗೆ ಪ್ರಸಾದ ಮಾಡ್ಸಮಂತ ಒಂದು ಸಂಕಲ್ಪ ಮಾಡಿ ಅಡಿಗೆ ಮಾಡಕ. ಆ ಅಡಿಗೆ ಮಾಡ್ಸೋ ಟೈಮ್ನೊಳಗೆ ಏನಾಯ್ತು, ಮ್ಯಾಲ ಹದ್ದು ತನ್ನ ಬಾಯಿ ಒಳಗ ಒಂದು ಹಾವನ್ನ ಹಿಡ್ಕೊಂಡು ಹೋಗ್ಲಕತ್ತಿತ್ತು. ಆ ಹಾವು
ಭಯಂಕರ ಯಾತನೆಯಿಂದ ತನ್ನ ಬಾಯಿ ಒಳಗಿಂದು ಜೊಲ್ಲು ಸೋರಿಸ್ಲಕತ್ತಿತ್ತು. ಆ ಜೊಲ್ಲು ಈ ಕಡಾಯದಾಗ ಬಂದು ಬಿತ್ತು ಅಡಿಗೆ ಮಾಡಲ್ಲಿ. ಬಿದ್ದ ಕೂಡ್ಲೇನೆ ಏನಾಯ್ತು, ವಿಷಮಯ ಆಯ್ತು. ಎಲ್ಲರೂ ರಾಜ ಊಟಕ್ಕೆ ಹಾಕ್ಯಾನತ್ ಬಡ ಬಡ ಉಂಡ್ರು. ಎಲ್ಲ ಮಹಾತ್ಮರು ಸತ್ತೋಗ್ಬಿಟ್ರು. ಎಲ್ಲ ಮಹಾತ್ಮರು ಸತ್ತೋದ್ಮೇಲೆ ಮುಂದೆ ಚಿತ್ರಗುಪ್ತರಿಗೆ ಸಮಸ್ಯೆ ಆಯ್ತು. ಏನಪ್ಪಾ ಅಂತಂದ್ರೆ, ಈ ಪಾಪ ಕರ್ಮ ಇಷ್ಟೊಂದು ಪೂಜ್ಯರು ಸತ್ತೋದ್ರು, ಈ ಕರ್ಮ ಯಾರಿಗೆ ಬರಿಬೇಕು, ಯಾರ ಲೆಕ್ಕದಾಗ ಬರಿಬೇಕು ಅಂತ ತಿಳಿಲಾರ್ದಂಗ ಆಗ್ಯದ. ರಾಜನ ಹೆಸರಿಗೆ ಬರಿಬೇಕಂದ್ರ ರಾಜನ ಬಲ್ಲಿ ಕೆಟ್ಟ ಉದ್ದೇಶ ಇಲ್ಲ, ಎಲ್ಲರಿಗೂ ಊಟಕ್ಕೆ ಹಾಕ್ಬೇಕಂತನ. ಮತ್ತ ಹಾವಿನ ಹೆಸರಿಗೆ ಬರಿಬೇಕಂದ್ರ ಹಾವಿಂದೇನ್ ತಪ್ಪದ, ಹದ್ದಿನ ಬಾಯಿ ಒಳಗ ಹಿಂಸೆ ಅನುಭವಿಸ್ಲಕತ್ತಾಗ ಅದ್ರ ಬಾಯಿ ಒಳಗಿನ ಜೊಲ್ಲೇನದೇನು ಬಂದು ಉಗುಳೇದೇನದ್ರಾಗ ಕಡಾಯದಾಗ ಇಲ್ಲ, ತಂದು ತಾನೇ ಬೀಳ್ತದದು. ಮತ್ತ ಹದ್ದಿಂದ ಏನ್ ತಪ್ಪದೇನಂದ್ರ ಹದ್ದು ತನ್ನ ಆಹಾರವನ್ನು ತಾನು ಹಿಡ್ಕೊಂಡು ತಗೊಂಡು ಹೋಗ್ಲಕತ್ತದ, ಅದು ತನ್ನ ಜೀವನ ತಾನು ಮಾಡ್ಲಕತ್ತದ. ಹಿಂಗಾಗಿ ಈ ಕರ್ಮ ಯಾರ ಹೆಸರಿಗೂ ಬರೀಲಕ್ ಸಾಧ್ಯ ಇಲ್ಲ ಅನ್ನಂಗ ಆಗಿ ಯಮಧರ್ಮನ್ ಬಳಿ ಬರ್ತಾರ ಅವ್ರು ಚಿತ್ರಗುಪ್ತರು. ಯಾರ ಹೆಸರಿಗೆ ಬರಿಬೇಕು, ಯಾರ ಹೆಸರಿಗೆ ಬರೀ ಅವ ಯಮಧರ್ಮಗೂ ತಿಳಿಲಾರ್ದಂಗ ಆಗ್ತದ. ಇಂಥವೇನೂ ತಿಳಿಲಾರ್ದಂಗ ಆದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಫೈಲ್ ಸೈಡ್ಗೆ ಇಡ್ಬೇಕಂತ ಇಟ್ಬಿಡ್ಬೇಕು. ಮುಂದಿನ ಕೆಲಸ ಎಲ್ಲ ಪೆಂಡಿಂಗ್ ಬೀಳಬಾರ್ದು, ಮುಂದಿನ ಕೆಲಸ ಮಾಡ್ಕೋತವ್ರಿ ಅದು ಸೈಡ್ಗೆ ಇಡ್ರಿ ಅಂತ. ಅದು ಫೈಲ್ ಸೈಡ್ಗೆ ಇಟ್ರು ಮುಂದಿನ ಕೆಲಸ ಮಾಡ್ಕೋತ ಹೋದ್ರ ಅವ್ರು ಆದ್ಮೇಲೆ ಮುಂದೇನಾಯ್ತು, ಈ ರಾಜನ ಬಲ್ಲಿ ಗುಡಿ ದೇವರ ಮಠ ಆಶ್ರಮ ಏನೇನೋ ಪೂಜಾ ಪಾಠದ ಕಾರ್ಯ ಯಜ್ಞ ಹೋಮ ಹವನ ಎಲ್ಲ ನಿಂತು ಬಿಡ್ತು. ಎಲ್ಲ ಪೂಜಾರು ಸತ್ತಾದ್ಮೇಲೆ ಇದೇನದ ನಮ್ಮಲ್ಲಿ ಏನು ಶಾಂತಿಗೆ ನೆಮ್ಮದಿಗೆ ಏನು ವ್ಯವಸ್ಥೆನೇ ಇಲ್ದಂಗಾಯ್ತು. ಪಕ್ಕದ ದೇಶದ ತನ್ನ ಮಿತ್ರ ರಾಜನಿಗೆ ಹೇಳಿ ಕಳಿಸ್ತಾನ. ಏನಂತ, ಏನ್ರಿ ನಂಬಲ್ಲಿ ಎಲ್ಲ ಹಿಂಗ ಒಂದು ಘಟನೆ ಆಗಿ ಹಿಂಗ್ ಮಂದಿ ಸತ್ತು ಹೋಗ್ಬಿಟ್ರ, ಮತ್ ನಿಂಬಲ್ಲಿ ಯಾರೇ ಒಂದು 100 ಮಂದಿ 50 ಮಂದಿ ಏನಾರ ಪೂಜಾರಿ ಪುರೋಹಿತರಿದ್ರೆ ನಂಬಲ್ಲಿ ಕಳಿಸ್ಕೊಡ್ರಿ ಅಂತ. ಆಯ್ತು ಅಂತೇಳಿ ಅವ ತನ್ನ ಬಲ್ಲಿ ಇದ್ದವ್ರಿಗೆಲ್ಲ ಈ ದೇಶಕ್ಕೆ ಹೋಗಿ ಆ ರಾಜನ ಬಲ್ಲಿ ಜಾಯ್ನ್ ಆರಿ ಡ್ಯೂಟಿಗೆ ಅಂತ ಅಲ್ಲಿ ಕಳಿಸ್ತಾನ. ಅವ್ರು ಬಂದ ಬಸ್ ಸ್ಟ್ಯಾಂಡ್ನಾಗ ಇಳಿತಾರ. ಬಸ್ ಸ್ಟ್ಯಾಂಡ್ನಾಗ ಇಳಿದು ಏನ್ ಮಾಡ್ತಾರ, ಅಲ್ಲೊಂದು ಹೂವ ಮಾರ ಮುದುಕಿ ಇರ್ತದ ಬಸ್ ಸ್ಟ್ಯಾಂಡ್ನಾಗ. ಆ ಮುದುಕಿ ಹೋಗಿ ಕೇಳ್ತಾರ, ಇದು ಅರಮನೆಗೆ ಹೋಗ್ಲಕ್ಕ ದಾರಿ ಯಾಕಡೆ? ಆಕೆ ಇದ್ರಿ, ಅಪ್ಪ ಅರಮನೆಗೆ ಯಾಕೆ ಹೋಗ್ತೀರ ಅಪ್ಪ, ನೀವೆಲ್ಲ ಪೂಜಾರಿ ಪುರೋಹಿತರು ಪೂಜ್ಯ ವ್ಯಕ್ತಿಗಳು ಗುರುಗಳು ಇದ್ದಂಗದಿರಿ, ಅಲ್ಲೇನ್ ಸಾಯ್ಲಕ್ ಹೋಗ್ಬೇಕತ್ತೀರ ಏನು? ಎಲ್ಲರಿಗೂ ವಿಷಯ ಹಾಕಿ ಆ ರಾಜ ಕೊಂದು ಬಿಟ್ಟಾನ, ಮತ್ತ ನಿಮ್ಮನ್ನೇನ್ ಬಿಡ್ತಾನ, ನಿಮ್ಮನ್ನು ಕೊಲ್ಲಿ ಬಿಡ್ತಾನ, ಎದಕ್ ಹೋಗ್ತೀರಿ, ಸುಮ್ ಒಳ್ಳೆ ನಿಮ್ ಮನಿಗೆ ಹೋರಿ ಅಂದ್ ಬಿಡ್ತಾಳ ಆಕಿ. ಇಲ್ಲ ನಮಗ್ ರಾಜಾಜ್ಞೆ ಆಗ್ಯದ, ಅದ್ ಅಡ್ರೆಸ್ ಎಲ್ಲದ ಹೇಳು ನಾವು ಓದ್ತೀವಿ ಅಂತ ಹೇಳೋಣ. ಆಕೆ ಅನಿವಾರ್ಯವಾಗಿ ಈ ಕಡೆ ಹೋಗ್ರಿ ಅಂತ ಅವ್ರಿಗೆ ಕಳಿಸ್ಕೊಡ್ತಾಳ. ಕಳಿಸ್ಕೊಟ್ಟ ಮೇಲೆ ಅವ್ರೆಲ್ಲವರು ಅರಮನೆ ದಾರಿ ಹಿಡಿದು ಅವ್ರು ಹೋಗ್ತಾರ. ಹೋದ ಕ್ಷಣದಲ್ಲೇ ಯಮಧರ್ಮ ತನ್ನ ಚಿತ್ರಗುಪ್ತರಿಗೆ ಕರೆದು ಹೇಳ್ತಾನ, ಅಷ್ಟು ಮಂದಿ ಮಹಾತ್ಮರು ಸತ್ತದ ಕರ್ಮ ಯಾರ ಹೆಸರಿಗೆ ಬರಿಬೇಕು ಅಂತಿರಲ್ಲ, ಆ ಮುದುಕಿ ಹೆಸರಿಗೆ ಬರೀರಿ ಅನ್ನೋ. ಯಾಕಂದ್ರೆ ಈಗ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಸುಮ್ನೆ ಕೂತ್ ಮಾತಾಡಕತ್ತಾಳ. ರಾಜನ ಬಗ್ಗೆನೂ ಗೊತ್ತಿಲ್ಲ, ರಾಜನ ಮುಖ ನೋಡಿಲ್ಲ, ಮಹಾತ್ಮರ ಮುಖ ನೋಡಿಲ್ಲ. ಮುಂಜಾನೆ ತೋಟದಾಗಿಂದ ಹೂವು ಹರ್ಕೊಂಡು ಬಸ್ ಸ್ಟ್ಯಾಂಡ್ ಆಗಿ ಮಾರಿ ಬದುಕಂತಕಿ ಅಕ್ಕಿ ಇಂಥವೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾಳಲ್ಲ. ಮತ್ತ ಆಕಿ ಅದೇನೋ ಆ ಮಾಡಿದವನ ಪಾಪ ನೋಡಿದವನಿಗೆ ಆಡಿದವನಿಗೆ ಬರ್ತದಂತ. ಹಂಗ ಈಗೇನಾಯ್ತು, ಸಂಬಂಧ ಇರ್ಲಾರ್ದವ್ರು ಕೂತ್ ಮಾತಾಡ್ತಾರಲ್ಲ, ಯಾವುದೇ ಆಗಲಿ ಯಾವುದೇ ಘಟನೆ ಆಗಲಿ ಆ ಘಟನೆಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ಜವಾಬ್ದಾರರು ಇರ್ತೀವಿ ಅನ್ನೋದು ನಮ್ಗೆ ಅರಿವಿರ್ಬೇಕು. ನಾವು ರೆಸ್ಪಾನ್ಸಿಬಲ್ ಇರ್ತೀವಿ, ಅದಕ್ಕೆ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಇರ್ತಾರೆ. ಎವರಿಥಿಂಗ್ ರಿಲೇಟೆಡ್ ವಿತ್ ಒನ್ಲಿ ಒನ್ ಥಿಂಗ್. ಕೇವಲ ಒಂದೇ ವಸ್ತುವಿನಿಂದ ಎಲ್ಲಾ ವಸ್ತುಗಳು ಏನಾಗ್ಯಾವ, ಸಂಬಂಧಿಸಿವೆ. ಒಬ್ಬನೇ ಪರಮಾತ್ಮನಿಂದ ಎಲ್ಲಾ ವಸ್ತುಗಳು, ಎಲ್ಲಾ ಘಟನೆಗಳು, ಎಲ್ಲಾ ಕಾಲಗಳು, ಎಲ್ಲಾ ದೇಶಗಳು ಆ ಒಬ್ಬ ಪರಮಾತ್ಮನಿಂದಲೇ ಸಂಬಂಧಿಸವು. ಅವು ನಮಗೆ ಸಂಬಂಧ ಇಲ್ಲ ಅನ್ನೋ ಶಬ್ದನೇ ಇಲ್ಲ ಈ ಜಗತ್ತಿನೊಳಗೆ. ಎಲ್ಲವೂ ಸಂಬಂಧ ಇದ್ದದ್ದೇ ಅದ. ನಾವು ಅದರ ಬಗ್ಗೆ ಅಲಕ್ಷ್ಯ ಮಾಡೀವಿ ಅಷ್ಟೇ. ಎವ್ರಿಥಿಂಗ್ ರಿಲೇಟೆಡ್ ವಿತ್ ಒನ್ ಥಿಂಗ್, ಓನ್ಲಿ ಒನ್ ಥಿಂಗ್. ದಟ್ ಓನ್ಲಿ ಒನ್ ಥಿಂಗ್ ಇಸ್ ರಿಲೇಟೆಡ್ ವಿತ್ ಎವ್ರಿಥಿಂಗ್. ಅದೇ ಒಂದು ವಸ್ತು ಏನದ ಎಲ್ಲದರ ಜೊತೆಗೆ ಸಂಬಂಧ ಹೊಂದಿದೆ.
ಹಿಂಗೆಲ್ಲ ನೋಡ್ರಿ ಕತಿ. ಆಯ್ತಾ ಟೈಮು 7:55 ಆಯ್ತು. ಮತ್ತೆ ಯಾರು ಏನ್ ಮಾತಾಡ್ತೀರಿ ಮಾತಾಡ್ರಿ, ಇನ್ನೊಂದು 5-10 ನಿಮಿಷ ಮಾತಾಡ್ರಿ, ಮಾತಾಡಿ ಮುಗಿಸ್ರಿ. ಏನಿಲ್ಲ ಅಂದ್ರೆ ಮಂಗಳಾರತಿ ಮಾಡಿಬಿಡ್ರಿ, ಟೈಮ್ ಆಗ್ಯ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚನ ದಾಸರಿಗೆ, ಅಜಹರ ಅಧಿಗಾಧಾರ ವ್ಯತಾನಾದ ಪರಮ ಸದ್ಗುರುವರೆಗೆ, ಶ್ರುತಿಶಿರದತ್ತವ ಮತಿಯಲ್ಲಿ ನೆಲೆಸಿದ ಪತೀತ ಪಾವನಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿದವನು ಬೋಧಿಪಗೆ, ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶನಿಗೆ, ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ವರಮಾಚಾರ್ಯರಿಗೆ, ಪರಮದಯಾನಿಧಿರಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲ ದಾಸರಿಗೆ, ನಿಶ್ಚಲ ದಾಸರ ಕೃತಿಯನ್ನು ಅರಿವಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ವಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ, ಅಜಹರ ಅರಿಗಾಧಾರ ವ್ಯತಾನಾದ ಪರಮ ಸದ್ಗುರುವರೆಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಂ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ನಮಃ. ಅನೇಕ ಜನ್ಮ ಸಂಪ್ರಾಪ್ತಂ ಸರ್ವಕರ್ಮ ವಿದಾಯಿನೇ ಸ್ವಾತ್ಮಾಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ವಿರೋಧಧಿಕಂ ತತ್ವಂ ನ ವಿರೋಧಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಗುರುದೇವೋ ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂರ್ತಿ ಗುರುಮೂರ್ತಿ ಜ್ಞಾನಮೂರ್ತಿಂ ಗುರುಮೂರ್ತಿಂ ಪೂಜಾಮೂಲಂ ಗುರುಪಾದಂ ಮಂತ್ರಮೂಲಂ ಗುರುವಾಕ್ಯಂ ಮೋಕ್ಷಮೂಲಂ ಗುರುಕೃಪಃ. ಗುರುರಾವೀರನಾವಿಶ್ಯ ಗುರು ರಮೇ ದೈವತಂ ಗುರೋ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತೋ ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿಯೇ ಭವ ಸರ್ವದುಃಖ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ. ಸರ್ವ ಮಹಾತ್ಮರಿಗೂ ಸರ್ವಶನ. ಅದು ಮೈಸೂರು ಲಿಂಕ್ ಎಷ್ಟು ಗಂಟೆಗೆ ಚಾಲು ಆಗ್ತದಲ್ರಿ? ಮೈಸೂರು ಲಿಂಕ್ 6 ಗಂಟೆ
6:30ಗೆ. ಅವ್ರ ಗುರುಗಳು ಲಿಂಗೈಕ್ಯರಾದ್ರು ಹೆಂಗ್ ನಡೆಸ್ಯಾರೋ ಏನೋ. ನಡೆಸಲಿ ನಡೆಸಲಿ ಮತ್ತ ಅದೇ ಇರೋದು ಮಜಾ. ಈಗ ಅದು ಮೊದಲು ಒಬ್ರು ಯಾರು ಸ್ಟಾರ್ಟ್ ಮಾಡ್ಯಾರ ಅವ್ರು ಆದ್ಮೇಲೆ ಅದು ನಿಲ್ಲಬಾರದು. ನಡೆಸ್ಬೇಕು. ಅದಕ್ಕೆ ಜಂಗಮ ಕಳಿವಿಲ್ಲ ಅಂತಾರ. ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಒಳಗಿರೋ ಆತ್ಮಚೇತನ ಅದು ಹಂಗೆ ಕಂಟಿನ್ಯೂ ಹರಿದು ಬರ್ಬೇಕು. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತೇನದಲ್ಲ, ಹಂಗದು ಮುಂದೆ ಹರಿದು ಬರ್ಬೇಕು. ನಮ್ಮ ಅಪ್ಪವಾದ್ರು ಯಾರ್ರೀ ಮುಂದೆ ಹೇಳೋರು ಅನ್ನಂಗಿಲ್ಲ. ಮುಂದೆ ಅವ್ರು ತಯಾರು ಮಾಡಿ ಹೋಗ್ಯಾರಲ್ಲ, ಅದರಿಂದ ಈಗೊಂದು ಗಿಡ ತಂದ ಬೀಜಗಳನ್ನ ಕೆಳಗೆ ಹಾಕಿ ಹೋಗ್ತದ ತಾವು ಹೋಗ್ಬೇಕಾದ್ರೆ, ಅದೇ ಗಿಡದ ಬೀಜಗಳು ಮತ್ತೆ ಸುತ್ತಮುತ್ತ ಬೇಕಾದಷ್ಟು ಬೆಳಿತಾವ. ಹಂಗೆ ಏನದ ಸುತ್ತಮುತ್ತಿನ ಶಿಷ್ಯರ ಬಳಗ ಮಕ್ಕಳು ಎಲ್ಲರೂ ಕೂಡಿಕೆ ಮತ್ತದ ಜ್ಞಾನವನ್ನು ಕಂಟಿನ್ಯೂ ಮಾಡ್ಬೇಕು. ಬಹಳ ಒಳ್ಳೆ ಕೆಲಸ ಮಾಡ್ಲಕತ್ತಾರ ಅವರು. ಅದು ತಮ್ಮ ಒಂದು ಅಶಕ್ತತೆಯನ್ನ ಮೇನ್ ಬಿಟ್ಟು ತಾವು ಕಂಟಿನ್ಯೂ ಸತ್ಸಂಗ ಮಾಡ್ಲಕತ್ತಾರಲ್ಲ, ಅದು ಹಂಗೆ ಆಗ್ಬೇಕು. ಇಲ್ಲಿ ನಮ್ಮ ಸತ್ಸಂಗ ಕೂಡ ಹಂಗೆ ಆಗ್ಬೇಕು. ಯಾರು ಮೇನ್ ಅಲ್ಲ, ಯಾರು ಆದ್ರೂ ಇದು ಹಂಗೆ ಕಂಟಿನ್ಯೂ ನಡೀತಾ ಇರ್ಬೇಕು. ಇಲ್ಲಿ ನಿಶ್ಚಲ್ದಾಸರ ಆಶ್ರಮಕ್ಕ ನೋಡ್ರಿ, ಅದೆಲ್ಲ ಆಶ್ರಮ ಕಟ್ಟ್ಯಾರ, ಎಲ್ಲ ಮಾಡ್ಯಾರ ಹರಿಯಾಣದಾಗ. ಅದ ಆಶ್ರಮಕ್ಕ ಹೋಗಿ ದೀಪ ಹಚ್ಚೋದಕ್ಕಿಲ್ಲ, ಅಲ್ಲಿ ಕಂಟಿನ್ಯೂವೇಶನ್ ಇಲ್ಲ, ಅಲ್ಲಿ ಜ್ಞಾನದ ಕಂಟಿನ್ಯೂವೇಶನ್ ಇಲ್ಲ, ಬರೇ ದುಡ್ಡು ತಿನ್ನ ಕಂಟಿನ್ಯೂವೇಶನ್ ಮಾಡ್ಯಾರಂತವ್ರೆಲ್ಲ. ಅಲ್ಲಿರೋದೆಲ್ಲ ಸಂಪತ್ತು ಲೂಟಿ ಮಾಡಿಬಿಟ್ರಂತ, ಯಾರಿಲ್ಲ ಕೀಲಿ ಹಾಕ್ಯಾರಂತ. ಹಂಗಾಗ್ಬಾರ್ದು. ಇಲ್ಲಿ ಒಬ್ಬರು ನಮ್ಮಲ್ಲಿ ರಾಯಚೂರಾಗ ಒಂದು ಆಶ್ರಮ ಕಟ್ಟ್ಯಾರ. ನಾವು ಕಟ್ಟಿದ ಆಶ್ರಮದಾಗ ನಾವ್ ಇರ್ಬೇಕ? ಮಂದಿ ಯಾರಿಗಾರ ಬರ್ರಿ ನೀವಿರ್ರಿ, ನೀವು ಮಾಡೋರಲ್ಲಿ ನದಿ ದಂಡಿಗೆ ಆಶ್ರಮ ಕಟ್ಟಿವಿ ಅಂತ ಹೇಳಿ. ಯಾರ ಸಲ ಕಟ್ಟಿದ್ರಿ? ಎದಕ್ ಕಟ್ಟಿದ್ರಿ? ಮೊದಲು ನೀವು ಕಟ್ಟಿಕೊಂಡಿರಲ್ಲ, ಕಟ್ಕೊಂಡ್ಮೇಲೆ ನೀವು ಅಲ್ಲಿ ಇರ್ಬೇಕು. ನೀವಿದ್ದು ಇನ್ನೊಬ್ರಿಗೆ ಕರೆದು ಕುಂದಿರ್ಸ್ಬೇಕು. ತಾವು ಅಪಾರ್ಟ್ಮೆಂಟ್ ತಗೊಂಡು ಆರಾಮ್ ಇರ್ತಾರತ್ತ ಸಿಟಿಯಾಗ. ಯಾರ್ಯಾರು ಹೋರಿ ಅಲ್ಲೇ ಶಿಫ್ಟ್ ಆರಿ, ಗಂಡ ಹೆಂಡತಿ ಇಬ್ರು ರಿಟೈರ್ ಆದ್ಮೇಲೆ ಅಲ್ಲೇ ಇರು ಹೋರಿ. ಇದೆಂತ ಬುದ್ಧಿ ಇದು? ಏನೇನಾರು ಮಾಡ್ಲಕ್ ಹೋಗ್ಬಾರ್ದು. ನಾವು ಏನ್ ಮಾಡ್ಲಕ್ ಸಾಧ್ಯ ಅದು ಅಷ್ಟು ಮಾಡ್ಬೇಕು. ಏನ್ರಿ? ಬರ್ರಿ ಮತ್ತ ಯಾರು ಬರ್ತೀರಿ ಬರ್ರಿ. ಅಲ್ಲಿ ಓಪನ್ ಅದ ನೋಡ್ರಿ, ಭಕ್ತರ ಸಂಖ್ಯೆನು ಫುಲ್ ಅದ. ಜಾತ್ರೆ ಮಾಡ್ತಾರ ಅಲ್ಲಿ. ಯಾರು ಸ್ವಾಮಿಯಾಗಿ ಬರ್ತಾರ ಅವ್ರಿಗೆಲ್ಲ ಒಂದು ಜಾತ್ರೆ ಅದೆಲ್ಲ ಮಾಡಿ ದೊಡ್ಡ ತೇರ್ ಸಹಿತ ಎಳೆದು ಬಿಡ್ತಾರ ಕೊಟ್ರೆ ಮುಚ್ಚನ್. ಯಾರ್ಯಾರು ಹಂಗ ತಯಾರಿದ್ರಿ ಅಂದ್ರೆ ಬರ್ರಿ. ನೋಡ್ಕೊಳಕಲ್ಲ, ಇಲ್ಲಿ ಇರ್ಲಕ್ಕ ಕರಿಲಕತ್ತಾರ ಅವ್ರು. ನೋಡಿ ಬರ್ಲಕ್ಕೆ ನಾವೇನು ಕಾಶಿ ವಿಶ್ವನಾಥನ್ ಗುಡಿನ ನೋಡಿ ಬರ್ಲಕ್ಕ ಅಲ್ಲೇ ಇರ್ಬೇಕು. ಕಿವಿ ಹಿಡಿದು ಎಳತ್ತಂದು ಕುಂದಿರ್ತಾರ. ಇಲ್ಲಿ ಮೊಮ್ಮಕ್ಕಳಿಗೆ ಯಾರು ಆಡಿಸ್ಬೇಕು, ಬರ್ರಿ ಕುಂದ್ರಿ ಇಲ್ಲಿ. ದಿನ ನಾಲ್ಕು ತಾಸು ಸತ್ಸಂಗ ಮಾಡ್ಕೊತ ಕೂತ್ರು ಮನಿ ಕೆಲಸ ಯಾರು ಮಾಡ್ಬೇಕಂತ ಹೀಗೆ ಉಗುಳ್ತಿರ್ತಾರ. ಎಲ್ಲಿರುವಾಗ ಆಶ್ರಮದಾಗ ಕೂತ್ರು ಎಳ್ಕೊಂಡು ಹೋಗ್ತಾರೆ ಇಡೋ. ಹೀಗೆ ಉಗುಳ್ತಾರ ಒಳಗಿಂದ ಒಳಗೆ. ಮಾರಿ ಮುಂದೆ ಅನ್ನಂಗಿಲ್ಲ ಅಂತೇಳಿ ಒಳಗೆ ಆ ಕಡೆ ಮೂಲೆಗೆ ಉಗುಳ್ತಿರ್ತಾರೆ. ಯಾ ಸತ್ಸಂಗ ಮಾಡ್ತಾನ ಅವ ತಲೆ ಕೆಡ್ತಾವ ಏನೋ ಹೇಳ್ತಿರ್ತಾನ. ಇವ್ರೊಂದಿಟ್ಟು ಕೂತಾರೆ ತಲೆ ಕೆಡಿಸ್ಕೊಳಕ. ಅವನ ಮನೆ ಕೆಲಸ ಎಲ್ಲ ಬಿಟ್ಟು ಅಂತೇಳಿ ಒಂದ್ ಹೆಜ್ಜೆ ಮನೆ ಹೊರಗಿಟ್ಟು ನೋಡ್ರಿ ನಿಮ್ಮನ್ನ ಪಜಿತಿನೇ ಮಾಡ್ತಾರ ಅವ್ರು. ರಿಟೈರ್ಮೆಂಟ್ ಆಗ ಮೈಸೂರಿಗೆ ನಮಗೆ ಎಲ್ಲ ಕರೆಕ್ಟ್. ರಿಟೈರ್ಮೆಂಟ್ ಆದಾಗ ಮನೆಗೆ ಹೆಂಗಿರ್ಬೇಕು ಅಂತ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಹೀಗಾಗಿ ನೀವು ಫುಲ್ ಪಗಾರ ತಗೊಂಡೋಗಿ ಮನೆಗೆ ಕೊಡ್ತಿದ್ರಿ, ನಿಮ್ಮ ಬಹಳ ಪ್ರೀತಿ ಮಾಡ್ತಾರ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ.
ಇನ್ನು ನೀವು ಹೋದಾಗ ಅರ್ಧ ಪಗಾರ ಹೋಯ್ತೀರಿ, ಕಾಲಿಗೆ ಮುಚ್ಚಿದ್ರಿ, ಮತ್ತೆ ಇಲ್ಲೇ ಸ್ವಲ್ಪ ಮಗನ ಹೇಳ್ರಿ ಅಂತ ಒಂದು ಸಸಿ ಹಾಕ್ತಾರ, ಇಲ್ಲೇ ಚಿನ್ನಿಗೆ ಹಾಕಿ ಬರುತ್ತೆ ಒಬ್ರು ಸಸಿ ಹಾಕ್ತಾರ, ಒಂದೊಂದೇ ಕೆಲಸ ಆಗ್ತದ. ಅದಕ್ಕೆ ನೀವೆಲ್ಲಕ್ಕೂ ಹೂ ಅಂತಂತ ತಪ್ಪಾಗಿರ್ಬೇಕು ಅಂತ ಹೇಳಿ ಹೇಳ್ತದ್ರ ಟ್ರೈನಿಂಗ್ ಕೊಟ್ಟು, ಈ ಏರಿಯಾ ಕೊಟ್ಟು ಟ್ರೈನಿಂಗ್ ಕೊಡ್ತಿದ್ರು ನಮಗೆ. ಯಾರು ರಿಟೈರ್ ಆದ್ಮೇಲೆ ಏನ್ ಮಾಡ್ತೀರಿ ಅಂತ ನಿಮಗ್ ಕೇಳಕತ್ತಾರ ಅಂದ್ರೆ ಅವ್ರು ನಮ್ಮ ಮೇಲೆ ಒಂದು ಸ್ಕೆಚ್ ಹಾಕ್ಲಕತ್ತಾರ ತಿಳ್ಕೊಬೇಕು. ಇವ್ರಿಗೆ ಒಂದೇನ ಕೆಲಸ ಸಮಯ ಅಂತ ಸ್ಕೆಚ್ ಹಾಕ್ಲಕತ್ತಾರ ತಿಳ್ಕೊಬೇಕು. ಏನ್ ಮಾಡ್ತೀರಿ ರಿಟೈರ್ ಆದ್ಮೇಲೆ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಒಂದು ಸ್ಕೆಚ್ ಹಾಕ್ಲಕತ್ತಾರ ಅಂತ ತಿಳ್ಕೊಬೇಕಂತ. ನೌಕರಿ ಎಷ್ಟು ಟ್ರೈ ಮಾಡಿದ್ರು ನೌಕರಿ ಸಿಗಲಾಗ್ಯದ ಅಂತಂದ್ರೆ ಅದರ ಅರ್ಥ ಏನದ, ಮಾಲೀಕನಾಗುವುದಕ್ಕಾಗಿ ಬಂದಿದ್ದೀನಿ. ನೀನು ಸ್ವಂತ ಒಂದು ಏನಾರೆ ಚಾದ ಅಂಗಡಿ ನಿನ್ ಕೈಲ ಏನ್ ಮಾಡ್ಲಿಕ್ಕೆ ಸಾಧ್ಯದ, ಕಿರಾಣಿ ಅಂಗಡಿ ಏನಾರ ಒಂದು ಮಾಡು, ಮಾಲೀಕನಾಗು. ನಿನಗೆ ನೌಕರಿ ಸಿಗಲ್ಲ, ನೌಕರಿ ಮಾಡ್ಲಕ್ ಬಂದಿಲ್ಲ, ನೀನು ಮಾಲೀಕನಾಗಕ್ ಬಂದಿದ್ದೀಯ ಅಂತ ತಿಳ್ಕೊಬೇಕಂತ. ಸ್ವಂತದ್ ಮಾಡ್ಬೇಕು.